ಕರುಣಾಂ ನಮಾಮಿ ಭಗವತ್ಪಾದ ಶಂಕರಂ ಶಂಕರಾಚಾರ್ಯಂ. ನಿನ್ನೆ ದಿನ ಉಪನಿಷತ್ನಲ್ಲಿರ್ತಕ್ಕಂಥ ವೈಶ್ವಾನರಿಗೂ ಅದು ಸಂಬಂಧದ ವಿಚಾರ, ಪಾದಗಳಿಗೂ ಇರೋ ಸಂಬಂಧ, ಆತ್ಮನಿಗೂ ಇದನ್ನ ಬಗ್ಗೆ ಹೇಳ್ತಾ ಇದ್ದೆ. ಇಲ್ಲಿ ಅಧ್ಯಕ್ಷರ ಅಂತ ಹೇಳ್ತಾರೆ. ಮತ್ತು ಅಲ್ಲಿ ಅಭಿಧಾನ ಅಭಿಧೇಯ ಅಂತೆಲ್ಲ ಹೇಳ್ತು. ಅಭಿಧಾನ ಅಂದರೆ ಹೆಸರು, ಅಭಿಧೇಯ ಅಂದರೆ ವಸ್ತು. ಆಗ ಇದಕ್ಕೆ ಅಧ್ಯಕ್ಷರ ಅಂದರೆ ಓಂಕಾರ, ಓಂಕಾರ ಸ್ವರೂಪವನ್ನು ಇಟ್ಕೊಂಡು ಅಲ್ಲಿ ಹೇಳ್ತು. ಇವಾಗ ಇಲ್ಲಿ ಓಂಕಾರ ಶಬ್ದವನ್ನು ಇಟ್ಕೊಂಡು ಹೇಳ್ತಾ ಇದ್ವು. ಗೊತ್ತಾ? ಇಲ್ಲಿ ಓಂಕಾರ ಶಬ್ದ ಏನು? ಓಂ ಅಂತ, ಅದಕ್ಕೆ ಆ ಓಮ ಅಂತ 3 ಪಾದಗಳು. ಅದನ್ನು ಅಧ್ಯಕ್ಷರವಾಗಿದ್ದರೆ ಅಕ್ಷರವನ್ನೇ ಆಲಂಬನವಾಗಿ ಇಟ್ಕೊಂಡು ಇವಾಗ ವರ್ಣನೆ ಮಾಡ್ತಾಯಿದ್ವಿ ತತ್ವವನ್ನು. ಅದರಲ್ಲಿ ನೋಡಿದ್ವಿ, ಮೊದಲನೇದು ಸ್ವಯಮಾತ್ಮ ಅಧ್ಯಕ್ಷರ ಓಂಕಾರ ಅಧಿಮಾತ್ರಂ ಪಾದ ಮಾತ್ರ ಮಾತ್ರಾಶ್ಚ ಪಾದ ಅಕಾರ ಉಕಾರ ಮಕಾರ ಇತಿ. ಆಮೇಲೆ ಸಂಬಂಧ ಹೇಳ್ತಾ ಇದೆ. ಜಾಗೃತ ಸ್ಥಾನೋ ವೈಶ್ವಾನರ ಅಕಾರ ಪ್ರಥಮಾ ಮಾತ್ರ ಆಪ್ತೇರಾಧಿಮತ್ವಾದ್ವಾ ಆಪ್ನೋತಿ ಅವೈ ಸರ್ವಾನ್ ಕಾಮಾನಾದಿಶ್ಚ ಭವತಿ ಏವಂ ವೇದ. ಈ ಎಚ್ಚರದೆಂಬ ಅವಸ್ಥೆಯಲ್ಲಿರುವ ವೈಶ್ವಾನರನು ಅಕಾರವೆಂಬ ಪ್ರಥಮ ಪಾದವು. ಆಪ್ತಿಯಿಂದ ಅಥವಾ ಆದಿಮತ್ವದಿಂದ ಹೀಗೆಂತ ತಿಳಿಬೇಕು. ಯಾವನು ಹೀಗೆಂತ ತಿಳಿವನೋ ಎಲ್ಲ ಕಾಮಗಳನ್ನು ಪಡೆದುಕೊಳ್ಳುವನು, ಆದಿಯೂ ಆಗುವನು. ನೋಡಿ ಅಂದರೆ ಈ ಎಚ್ಚರದಲ್ಲಿರೋ ವೈಶ್ವಾನರಿಂದಾನಲ್ಲ, ಅವನು ಓಂಕಾರದ ಮೊದಲನೇ ಪಾದ ಅಕಾರ. ಯಾವ ಹೋಲಿಕೆಯಿಂದ ಎಂದರೆ ಹೇಳುತ್ತದೆ ಆಪ್ತಿಯಿಂದ. ಆಪ್ತಿ ಅಂದರೆ ವ್ಯಾಪ್ತಿ ಅಂತದೆ. ವ್ಯಾಪ್ತಿ ಅಂದ್ರೇನು? ಯಾವ ರೀತಿ ಅಂದರೆ ಅಕಾರದಿಂದ ವಾಕ್ಯೆಲ್ಲವೂ ವ್ಯಾಪ್ತವಾಗಿದೆ. ನೀವು ಏನೇನು ಅಕ್ಷರ ಹೇಳಿದ್ರೆ ಅಕಾರದಿಂದಲೇ ಹೇಳಬೇಕು, ಅಕಾರ ಇಲ್ಲದೆ ಇರೋದೇ ಇಲ್ಲ. ಆದ್ದರಿಂದ ಅದು ಅಕಾರವೇ ಎಲ್ಲವಾಕ್ಕೂ ಆಗಿರುವುದು. ವೇದದಲ್ಲೇ ಹೇಳುತ್ತೆ ಅಕಾರವೇ ಎಲ್ಲವಾಕ್ಕೂ ಆಗಿರುವುದು ಎಂಬ ಶ್ರುತಿ ಇದಕ್ಕೆ ಪ್ರಮಾಣ ಅಲ್ಲ. ಶ್ರುತಿ ಹೇಳದೇ ಇರೋಂಥ ವಿಷಯವೇ ಇಲ್ಲ. ಅಕಾರವೇ ಎಲ್ಲವಾಕ್ಕೂ ಆಗಿರುವುದು, ಇದಕ್ಕೆ ಶ್ರುತಿ ಪ್ರಮಾಣ. ಇದರಂತೆ ವೈಶ್ವಾನರದ ಜಗತ್ತೆಲ್ಲವೂ ವ್ಯಾಪ್ತವಾಗಿದೆ, ಅವನೇ ಎಲ್ಲ ಕಡೆ ಇರೋದು. ಈ ವೈಶ್ವಾನ ಮಾತ್ಮಲ್ಲ, ಅವನು ಸುತೇಜಬೆ ತಲೆ, ಅವಾಗಲೇ ಹೇಳ್ತಾರ ಸಪ್ತಾಂಗ ಅದು ಇದು ಅಂತ ಹೇಳ್ತಾರ. ಏನದು? ಎಲ್ಲ ಈ ಬ್ರಹ್ಮಾಂಡವೆಲ್ಲ ಅವನೇ ಅಂತ ಹೇಳ್ತಾರೆ ಅಲ್ಲ. ಅದರಿಂದ ಮುಂತಾದ ಶ್ರುತಿ ಇದಕ್ಕೆ ಪ್ರಮಾಣ. ಅಭಿಧಾನ ಅಭಿಧೇಯ ಇವೆರಡಕ್ಕೂ ಐಕ್ಯವಿದೆ ಎಂದು ಹೇಳಿರ್ತೇವೆ. ಗೊತ್ತಾನೆ? ಅಭಿಧಾನ ಅಭಿಧೇಯ ಎರಡು ಒಂದೇ. ಗೊತ್ತಾಯ್ತಾ? ನಾವು ಹೇಳಿದ್ರೆ ಮೇಜು ಅಂದರೆ ಇದೆ. ಮೇಜನ್ನು ನಾನು ಹೇಳಿದ್ದನ್ನು ಇದನ್ನು ಬೇರೆ ತೋರ್ಸೋಕ್ಕಾಗಲ್ಲ. ಗೊತ್ತಾಯ್ತಲ್ಲ? ಇದು ಐಕ್ಯವಿದೆ ಅಂತ ಹೇಳಿರುತ್ತೆ. ಆದ್ದರಿಂದ ಇಲ್ಲಿ ಏನಾಗಿದೆ? ಆದಿಯಾಗಿರುತ್ತದೆ ಅಕ್ಷರಗಳು. ಆದ್ದರಿಂದ ಆದಿಮತ್ತು. ಅಂದ್ರೆ ಅರ್ಥ ಏನು? ಎಲ್ಲ ಆದಿಯಿಂದ ಕೂಡಿರೋದು, ಆದಿಯಾಗಿದೆ. ಯಾವುದು? ಅಕಾರ. ವೈಶ್ವಾನರನು ಸೃಷ್ಟಿ ನಮ್ಮ ದೃಷ್ಟಿಗೋಚರದಲ್ಲಿ ಇದು ಮುಂಚೆ, ಆಮೇಲೆ ಇದರಿಂದ ಬೇರೆದನ್ನು ಹೇಳ್ಕೊಂಡು ಅರ್ಥ ಮಾಡ್ಕೋತೀವಿ. ಮುಂಚೆನೇ ಯಾರೂ ತೇಜಸ್ ಅದನ್ನೆಲ್ಲ ತಿಳ್ಕೊಳಕ್ಕಾಗಲ್ಲ. ಇದನ್ನು ನೋಡಿದ್ರಿಂದ ತಿಳ್ಕೊಳ್ತೀವಿ, ಹೌದಲ್ವಾ? ಆದ್ದರಿಂದ ಅಕಾರವೆಂಬ ಅಕ್ಷರವು ಹೇಗೆ ಆದಿತ್ವವುಳ್ಳದ್ದು, ಅದರಿಂದ ವೈಶ್ವಾನರನು ಆದಿಮಂತನಾಗಿರುತ್ತಾನೆ. ಇಲ್ಲಿಂದಲೇ ನಾವು ಶುರು ಮಾಡೋದು. ಅದಕ್ಕೋಸ್ಕರ ಹೇಳಿದೆ ನೋಡಿ, ಸಜಾತೀಯ ಅಂದರೆ
ಇವು ವೈಶ್ವಾನರ, ಪೈಸ, ಪ್ರಾಜ್ಞ, ತುರ್ಯ ಎಲ್ಲ ಬೇರೆ ಬೇರೆ ಜಾತಿ ಅಂತಲ್ಲ, ಎಲ್ಲ ಒಂದೇ ಜಾತಿ. ಅದರಲ್ಲಿ ಉಪಜಾತಿಗಳು ಇದೆಲ್ಲ. ಉಪಜಾತಿ ಅಂದ್ರೆ ಗೊತ್ತಾಯ್ತಲ್ಲ, ಎಲ್ಲರೂ ಮನುಷ್ಯರು ಅನ್ನೋದೊಂದು ಜಾತಿ, ಗಂಡಸರು ಹೆಂಗಸರು ಅನ್ನೋದು ಇನ್ನೊಂದು ಜಾತಿ, ಗೊತ್ತಾಯ್ತಲ್ವಾ? ಆ ರೀತಿ. ಅದರಿಂದ ಇದೊಂದು ಆತ್ಮನಿಗೆ ತುರಿಯನಿಗೆ ವಿರುದ್ಧವಲ್ಲ, ಆದರೆ ಅವನಲ್ಲಿ ಇದಿಲ್ಲ. ಆಗ ಅವನು ಮತ್ತು ಇನ್ನೊಂದೇನು, ಇವೆರಡು ಒಂದೇ ಅಂತ ತಿಳ್ಕೊಂಡು ಉಪಾಸನೆಯನ್ನು ಮಾಡಿದರೆ, ಗೊತ್ತಾಯ್ತಾ? ತಿಳ್ಕೊಂಡಿದ್ದೀರ ಅವಾಗೇನಾಗುತ್ತೆ, ಅವನು ಫಲವನ್ನು ಹೇಳುತ್ತೆ. ಕಾಮಗಳೆಲ್ಲವನ್ನು ಪಡೆದುಕೊಳ್ಳುತ್ತಾನೆ. ದೊಡ್ಡವರಿಗೆ ಅವನು ಆದಿ ಎಂದರೆ ಮೊದಲನೇವನಾಗುತ್ತಾನೆ. ಎಲ್ಲರೂ ಯಾವಾಗ ನೋಡಿದ್ರು ಯಾರಾದರೂ ಫಸ್ಟ್ ಅಂತ ಇರ್ತಾನೆ, ಗೊತ್ತಾ? ಯಾವನು ಹೀಗೆ ಮಾಡಿದಂಥ ವೈಶ್ವಾನರಿಗೂ ಆಕಾರಕ್ಕೂ ಏಕತ್ವವನ್ನು ತಿಳಿದುಕೊಳ್ಳುವನೋ ಅವನಿಗೆ ಈ ಫಲಭಾಗ. ಅಂದರೆ ಇದನ್ನಿಟ್ಟುಕೊಂಡು ಧ್ಯಾನ ಮಾಡೋದು, ಗೊತ್ತಾಯ್ತಾ? ಇವಾಗ ಸ್ವಲ್ಪ ಈ ಧ್ಯಾನ, ಈ ಅಕ್ಷರ ಏನೇನೋ ಎಲ್ಲ ಹೇಳಿದೆಯಲ್ಲ, ಒಂದಕ್ಕೊಂದು ಸ್ವಲ್ಪ ಸಂಬಂಧ ಸರಿಯಾಗಿ ತಿಳ್ಕೊಳ್ಬೇಕು. ಇವಾಗ ನೋಡಿ, ನಾವು ಸಾಧಾರಣವಾಗಿ ಜಪ ಅಂತಂದ್ರೆ ಏನು ಅಂದ್ಕೊಂಡಿದ್ದೀವಿ ಅಂದರೆ, ಸುಮ್ಮನೆ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಅಂತ ಹೇಳೋದು ಅಂತ ಅಂದ್ಕೊಂಡಿದ್ದೀವಿ ಅಲ್ವಾ? ಇವಾಗ ಇದೇನೇ ಜಪವಾಗೋದಿಲ್ಲ, ಶಾಸ್ತ್ರ ವಿಮರ್ಶನೆ ಮಾಡೋದು. ಜಪ ಆಗೋದಿಲ್ಲ ಅಂದರೆ ಯಾಕೆ ಅಂದರೆ ಕಾರಣ ಹೇಳುತ್ತೆ. ಮಂತ್ರ ಜಪ ಅಂತ ತಾನೇ ಮಾಡಬೇಕಾಗಿರೋದೀಗ. ಮಂತ್ರದ ಲಕ್ಷಣ ಏನು ಅಂದರೆ, ಮುಖ್ಯವಾಗಿ ಜ್ಞಾಪಕ ಇಟ್ಕೊಳ್ಳಿ, ಅದು ಆವರ್ತನೆಗೆ ಅವಕಾಶ ಇರಬೇಕು. ಆವರ್ತನೆ ಅಂದ್ರೇನು? ಪುನಃ ಪುನಃ ಉಂಟಾಗೋದಕ್ಕೆ ಅವಕಾಶ ಇರಬೇಕು. ಯಾಕಂದರೆ ಈ ಜಪ ಇರ್ತಲ್ಲ, ಅದು ಹೇಳುತ್ತೆ ಇದನ್ನು ಇಷ್ಟು ಸಲ ಆವರ್ತನೆ ಮಾಡು, ಅಷ್ಟು ಸಲ ಆವರ್ತನೆ ಮಾಡು ಅಂತೆಲ್ಲ ಹೇಳುತ್ತೆ. ಇವಾಗ ಆವರ್ತನೆ ಮಾಡೋದು ಮಂತ್ರದ ಲಕ್ಷಣ. ಇವಾಗ ನೋಡಿ, ನಾನು ಹೇಳ್ತೀನಿ ಸುಮ್ಮನೆ ನಮಃ ಶಿವಾಯ ಅಂದರೆ ಇದು ಮಾತು. ಈ ಮಾತು ಉಚ್ಚಾರ ಮಾಡಿದ ಕೂಡಲೇ ನಷ್ಟವಾಗೋಯ್ತು, ಎಲ್ಲ ಹೊಟ್ಟೋಯ್ತಲ್ಲ, ಅಷ್ಟೇ ಗಾಳಿನಲ್ಲಿ ಲೀನವಾಗೋಯ್ತು. ನಾನು ಅದನ್ನೇನೆ ಇನ್ನೊಂದು ಸಲ ಹೇಳೋದು ಅಂದರೆ ಅರ್ಥ ಏನಿದೆ ನಿಮ್ಗೆ ಗೊತ್ತಾಗಲಿಲ್ವಾ? ನಾನು ಹೇಳಿದ್ದು ಇವಾಗ ಮಡಿಕೆ ಹೊಡೆದೋಯ್ತು, ಅದೇ ಮಡಿಕೆಯಲ್ಲಿ ಇನ್ನೊಂದು ಸಲ ಅಡುಗೆ ಮಾಡೋದು ಅಂದರೆ ಏನರ್ಥ? ಅದೇ ಮಡಿಕೆಯಲ್ಲಿ ಇನ್ನೊಂದು ಸಲ ಅನ್ನ ಮಾಡಬೇಕು ಅಂತ ಮಡಿಕೆಯನ್ನು ಹೊಡೆದೋಗ್ಬಿಟ್ರೆ ಇನ್ನೊಂದು ಸಲ ಅನ್ನ ಮಾಡೋದು ಮತ್ತೆ ಹೋಗ್ತಾ ಇದ್ದಲ್ಲ. ಹಾಗೇನೆ ಇಲ್ಲೇನಾಗಿದೆ, ಮಂತ್ರವನ್ನು ಒಂದು ಸಲ ಹೇಳಿದ್ರೆ ಅದು ಹೋಗ್ಬಿಡ್ತದೆ. ನಾನು ಅದನ್ನೇ ಇನ್ನೊಂದು ಸಲ ಹೇಳೋದು ಅನ್ನೋದು ಕರ್ತವ್ಯ ಈಗ. ಹಾಗಾದರೆ ಅದನ್ನೇ ಅಂದರೆ ಯಾವುದನ್ನೇ ಅಂತ ಬರುತ್ತೆ. ಯಾವುದನ್ನು? ಇದಲ್ವಾ, ಈ ಶಬ್ದ ಅಲ್ವಾ? ಅಲ್ಲ. ಹಾಗಿದ್ರೆ ಹೋಗಿ ಹುಡುಕಬೇಕು. ಯಾವುದು ಉಚ್ಚಾರ ಮಾಡಿದ ಮೇಲೂ ಉಳ್ಕೊಂಡಿರುತ್ತೋ ಅದು ಮಂತ್ರ. ನೋಡಿ, ಉಚ್ಚಾರ ಮಾಡಿದಾದ್ಮೇಲೂ ಏನು ಉಳ್ಕೊಂಡಿರುತ್ತೆ? ಸ್ಮೃತಿ ಇರುತ್ತೆ. ಅಕ್ಷರಗಳ ಸ್ಮೃತಿ ಇರುತ್ತಲ್ಲ, ನಾಮ ಶಿವಾಯ ಅಂತ, ಅದು ಮಂತ್ರ ಆಗ್ಬೋದಾ? ಯಾಕೆಂದರೆ ಅದು ಸ್ಮೃತಿ ಇದ್ದೇ ಇದೆಯಲ್ಲ. ಆದ್ದರಿಂದ ನಾನು ಅದನ್ನು ಸ್ಮರಿಸ್ಕೊಂಡು ಪದೇ ಪದೇ ಹೇಳ್ತೀನಿ, ಆಗೋಯ್ತು ಆವರ್ತನೆ. ಅಂದರೆ ಅದು ಅಲ್ಲ ಅನ್ನತ್ತೆ ಶಾಸ್ತ್ರ. ಯಾಕೆಂದರೆ ಸ್ಮೃತಿ ಯಾವಾಗಲೂ ಇರೋದಲ್ಲ, ಅದು ಅಭ್ಯಾಸ ಆದರೂ ಮರೆತು ಹೋಗುತ್ತೆ. ಇಷ್ಟರ ಮೇಲೆ ಸ್ಮೃತಿ ಅನ್ನೋದು ಹುಟ್ಟೋದು. ಸ್ಮೃತಿ ಅನ್ನೋದೇನು ಹುಟ್ಟುತ್ತೆ. ಯಾವಾಗ ಹುಟ್ಟುತ್ತೆ? ನಾನು ಇನ್ನೊಬ್ಬರಿಂದ ತಿಳ್ಕೊಂಡಾಗ ಹುಟ್ಟು ಇರೋದು. ಆದ್ದರಿಂದ ಸ್ಮೃತಿಗೂ ಆದಿ ಅಂತಗಳು ಇರೋದರಿಂದ ಅದೂ ಯಾವಾಗಲೂ ಇರೋದಲ್ಲ. ಹಾಗಾದ್ರೆ ಯಾವುದಿರೋದು? ಯಾವಾಗಲೂ ಇರುತ್ತೆ ಅನ್ನೋದು ಯಾವ್ದು ಆಗಿದ್ದೀರಿ ಅಂದರೆ ಅದು ಶಿವನು. ನಮ್ಮ ಶಿವಾದ ಶಿವನ ಯಾವಾಗಲೂ ಇದ್ದಾನೆ.
ಆದ್ದರಿಂದ ಏನಾಯಿತು, ಆ ಮಂತ್ರದ ಸ್ವರೂಪ ಅನ್ನೋದು ಏನಿದೆಯೋ, ಅದರ ಅರ್ಥದಲ್ಲಿರ್ತಕ್ಕಂಥ ವಸ್ತು ವಿಚಾರ ಏನಿದೆಯೋ ಅದು ಯಾವಾಗಲೂ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಆದ್ದರಿಂದ ಜಪ ಮಾಡೋದು ಅಂದ್ರೇ ಏನು ಅಂದರೆ, ನಾನು ಮುಂಚೆ ಆ ಶಿವನಲ್ಲಿ ಮುಳುಗಬೇಕು. ಆ ಮುಳುಗ ಅಲ್ಲಿಂದ ಎತ್ಕೊಂಡು ಬಂದು ಆ ಶಿವನು ಅಂತ ಹೇಳಿ ಸ್ಮರಣೆ ಮಾಡಿಕೊಂಡು ಉಚ್ಚಾರ ಮಾಡಬೇಕು. ಒಂದೊಂದು ಜಪಕ್ಕೂ ಇದಾಗಬೇಕು. ಅರ್ಥ ಆಯ್ತಾ ಎಲ್ರಿಗೂ, ಪ್ರತಿಯೊಬ್ಬರಿಗೂ? ಆವಾಗ ಅದನ್ನೇ ಪುನರಾವರ್ತಿ, ಮಂತ್ರದ ಪುನರಾವರ್ತಿ ಅಂತ ಹೇಳೋದು. ನೋಡಿ, ನಿಮ್ಗೆ ದೃಷ್ಟಾಂತ ಕೊಡ್ತೀನಿ. ಆವಾಗಲೇ ಆ ಭಗವಂತನು ಅಥವಾ ಆ ದೇವತೆ ನಮಗೆ ಹೋಗುಟ್ಟೋದು. ಯಾಕೆಂದ್ರೆ ಇವಾಗ ಆ ದೇವತೆಗೆ ಸ್ಮೃತಿ ಅನ್ನೋದು ನೆಟ್ಟವ ನೀನು, ಈ ಉಚ್ಚಾರ ಅನ್ನೋ ಶರ್ಟು. ಗೊತ್ತಾ? ಇವಾಗ ನಾನು ಗೂಟಕ್ಕೊಂದು ಶರ್ಟ್ ತಗಲಾಕಿದ್ದೀನಿ. ಅದನ್ನು ಹೇಳಿದ್ರೆ ಅದನ್ನು ತೊಟ್ಕೊಳ್ಳೋನು ಬರ್ತಾನ? ತೊಟ್ಕೊಳ್ಳೋನು ಬರಲ್ಲ. ಸುಮ್ಮನೆ ಬರೀ ಶರ್ಟ್ ಬರುತ್ತೆ ಅಷ್ಟೇ. ಅವ್ನು ತೊಟ್ಕೊಳ್ಳೋನು ಬರಬೇಕಾಗಿದ್ರೆ ಅವನು ಉಟ್ಕೊಂಡಿರ್ಬೇಕು ತಾನೆ. ಅವ್ನು ಉಟ್ಕೊಂಡಿರ್ಬೇಕು ಶರ್ಟ್ ಹೇಳಿದ್ರೆ ಅವನು ಬರ್ತಾನೆ. ಅರ್ಥ ಆಯ್ತಲ್ಲಪ್ಪ? ಹಾಗೆಯೇ ನನ್ನ ಉಚ್ಚಾರದಲ್ಲಿ ಸ್ಮೃತಿ ಇರಬೇಕು. ಆ ಸ್ಮೃತಿಯಿಂದಲ್ಲ ಆ ದೇವತೆ ಇರಬೇಕು. ಇದ್ಕೊಂಡು ಹೇಳಿದ್ರೆ ಅವಾಗ ಅದಕ್ಕೆ ಫಲ, ಇಲ್ಲದಿದ್ರೆ ಇಲ್ಲ. ನಾನು ಹೇಳಿದ್ದು ಗೊತ್ತಾಯ್ತು? ಎಲ್ರಿಗೂ ಗೊತ್ತಾಯ್ತು? ಅರ್ಥ ಆಯ್ತಾ? ಹಾಂ, ಇನ್ನೊಂದ್ಸರಿ. ಇವಾಗ ಈ ದೃಷ್ಟಾಂತ ನೋಡ್ಕೊಳ್ಳೋದು. ಇವಾಗ ನೀವು ಉಟ್ಕೊಂಡ್ರು, ಅದು ಸ್ವೆಟ್ರ್ ಇದೆ, ಆಮೇಲೆ ಅದು ಶರ್ಟ್ ಇದೆ, ಒಂದು ನೆಟ್ ಬಂದಿದೆ. ಇವಾಗ ನಾನು ಸ್ವೆಟ್ರ್ ಹೇಳಿದ್ರೆ ನೀವು ಬರ್ಬೋದು. ನೀವು ಸ್ವೆಟ್ರ್ ಬೇರೆ ಮಾಡಲು ತಗಲಾಕಿರೋ ಅದೇ ಹೇಳಿದ್ರೆ ನೀವು ಬರ್ತೀರಾ? ಬರೋಲ್ಲ. ಇವಾಗ ನಾನು ಜಪ ಮಾಡಿದಾಗ ನನ್ನ ಉದ್ದೇಶ ಏನು? ದೇವತೆಯನ್ನು ಬರಬೇಕು ನನ್ನ ಹತ್ರ, ದೇವತೆ ಅನುಗ್ರಹ ಆಗಬೇಕು. ನಾನು ಬರೀ ಶಬ್ದ ಹೇಳ್ತಿದ್ರೆ ದೇವರ ಬರಲ್ಲ. ದೇವತೆ ಯಾಕೆಂದ್ರೆ ಅದ್ರ ಒಳಗಿಲ್ಲ, ಅದು ಸ್ವತಂತ್ರವಾಗಿದೆ ಇವಾಗ. ಗೊತ್ತಾಯ್ತಲ್ವಾ? ಆದ್ದರಿಂದ ಹಾಗೇನೆ ಇಲ್ಲಿ ಏನಪ್ಪ ಅಂದರೆ, ಇಲ್ಲಿ ಯಾವಾಗ ನಾನು ದೇವತೆಯನ್ನೇ ಸ್ಮರಿಸ್ಕೊಂಡು ನಾನು ಅವಾಗ ಹೇಳ್ತೀನೋ, ದೇವತೆಯನ್ನ, ಅಕ್ಷರಗಳನ್ನಲ್ಲ, ಅಕ್ಷರ ಸ್ಮರಿಸೋದಲ್ಲ, ದೇವತೆಯನ್ನು ಸ್ಮರಿಸ್ಕೊಂಡು ಮಾಡ್ತೀನೋ, ಆವಾಗ ದೇವತೆ ಬರುತ್ತೆ. ಆಕಾರ ಸ್ವರೂಪ, ಎಲ್ಲದಕ್ಕೂ ಆಕಾರ ಅಂತ ಹೇಳೋಕ್ಕಾಗಲ್ಲ. ಇವಾಗ ಆಕಾರ ಅಂತಿದೆ, ಆಕಾರ ಶಬ್ದ ಆಯಿತು. ಸ್ವರೂಪ ಯಾವುದು? ವೈಶ್ವಾನರ. ಅರ್ಥ ಆಗ್ತಾ ಇಲ್ವಾ? ನಾನಿವಾಗ ವೈಶ್ವಾನರನ ಜಪ ಮಾಡಬೇಕು ಅಂದರೆ ನಾನು ಆಕಾರವನ್ನು ಹೇಳಬೇಕು, ಯಾಕೆಂದರೆ ಅದು ಅವನ ಹೆಸರು. ಸುಮ್ಮನೆ ಆ ಅಂತ ಇದ್ರೆ ಆಗಲ್ಲ, ಅಥವಾ ಆ ಅನ್ನೋ ಸ್ಮೃತಿ ಮಾಡ್ಕೊಂಡು ಮಾಡಿದ್ರು ಆಗಲ್ಲ. ವೈಶ್ವಾನರ ಸ್ಮರಣೆ ಮಾಡ್ತಾ ಮಾಡಬೇಕು. ಗೊತ್ತಾಯ್ತು ಇವಾಗ ನಾನು ಹೇಳಿದ್ದು? ವೈಶ್ವಾನರ ಸ್ಮರಣೆ ಮಾಡದೆ ನಾನು ಸುಮ್ಮನೆ ಆ ಅಂದರೆ ಬರೋಲ್ಲ. ಪ್ರಾಯಶ ಅರ್ಥವಾಗಿದೆಯಲ್ಲ? ಹಾಂ, ಹೇಳ್ತೀನಿ ಕೇಳಿ. ಅಲ್ಲ, ಅದಕ್ಕೆ ವೈಶ್ವಾನ ರೂಪ ಹೇಳಿಲ್ವೇ? ಸುತೇಶ್ವೇ ತಲೆ ಅದು ಇದು ಅಂತೆಲ್ಲ ಹೇಳಿಲ್ವೇ? ಗೊತ್ತಾಯ್ತಲ್ಲ? ಆದ್ದರಿಂದ ಧ್ಯಾನ ಮಾಡಬೇಕಾಗಿದ್ದರೆ ರೂಪ ಇದ್ದೇ ಇರಬೇಕು, ಅದರೇನು ಸಂಶಯ ಇಲ್ಲ. ಆದರೆ ಅದು ರೂಪ ಹೇಳುತ್ತೆ, ಎಲ್ಲದಕ್ಕೂ ರೂಪ ಹೇಳುತ್ತೆ. ಮಾಡಬೇಕು ಅಂತ ಅದಕ್ಕೆ ಶಿವನಿಗೆ ಹೀಗೆ ಅಂತ ಒಂದು ಶಾಂತಂ ಪದ್ಮಾಸನಸ್ಥಂ ಅಂತ ಒಂದು ಶ್ಲೋಕ ಹೇಳ್ತಾರಲ್ಲ, ಆ ಶ್ಲೋಕದಲ್ಲಿರೋದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಜಪ ಮಾಡಬೇಕು. ಸ್ಪಷ್ಟ ಆಯ್ತಲ್ಲ? ಇವಾಗ ಇಲ್ಲಿ 3 ವಿಷಯ ಆಯಿತು. ಉಚ್ಚಾರ ಮಾಡೋದು, ಅದರ ಸ್ಮೃತಿ ಮತ್ತು ಅದರ ದೇವತೆ 3 ಇರಬೇಕು. ಗೊತ್ತಾಯ್ತಲ್ವಾ? ಅದಕ್ಕೋಸ್ಕರನೇ ಇವಾಗ ನೋಡಿ, ಶಾಸ್ತ್ರದಲ್ಲಿ ಬರುತ್ತೆ. ಇವಾಗ ಹವಿಸ್ ಅರ್ಪಣೆ ಅದು ಇದು ಮಾಡಬೇಕಾಗುತ್ತಲ್ಲ, ಅವಾಗೇನು ಹೇಳ್ತಾರೆ? ವಷಟ್ ವೌಷಟ್ ಅಂತೆಲ್ಲ ಕರೀತಾರೆ. ಆ ವಷಟ್ ವೌಷಟ್ ಅನ್ನೋದಕ್ಕೆ ಸ್ವತಂತ್ರವಾಗಿಯೂ ಅರ್ಥ ಇಲ್ಲ. ಅದೇನೆಂದರೆ, ಆಗ ಅವನು ಆ ಟೈಮ್ನಲ್ಲಿ ದೇವತೆಯನ್ನು ಕರಿಬೇಕು.
ಅವನು ದೇವತೆಯನ್ನು ಕರಿಬೇಕು ಅಂತ ಸುಮ್ಮನೆ ನಾನು ಕಿರ್ಚಿದ್ರೆ ಬರಲ್ಲ. ನಾನು ಅವನ್ನ ಸ್ಮರಿಸಿ ಅವನು ಹೃದಯ ಅವನಿದನ್ನು ಸ್ವರೂಪನ ನೆನೆಸ್ಕೊಂಡು ಅವನು ಸ್ಮರಿಸಿ ಆಮೇಲೆ ಅಕ್ಷರನ ಹೇಳಿ ಉಚ್ಚಾರ ಮಾಡಬೇಕು. ಗೊತ್ತಾಯ್ತಾ? ಅದಕ್ಕೆ ಹೇಳ್ತಾರೆ ಏನಂದರೆ, ಯಾವನು ಹವಿಸ್ಸನ್ನು ಕೊಡ್ತಾ ಇದ್ದಾನೋ ಅವನೇನು ಮಾಡ್ತಾನೆ ಅಂದರೆ ಈ ಕೆಲಸ ಮಾಡ್ತಾನೆ. ಮುಂಚೆ ಆ ದೇವತೆಯನ್ನು ಸ್ಮರಣೆ ಮಾಡ್ತಾನೆ, ಆಮೇಲೆ ಸ್ಮರಣೆ ಮಾಡಿಕೊಂಡು ಆ ದೇವತೆ ಚಿತ್ರವನ್ನು ಇಟ್ಕೊಂಡು ಆಮೇಲೆ ಮಂತ್ರವನ್ನು ಹೇಳ್ತಾನೆ. ಯಸ್ಯೈ ದೇವತಾಯೈ ಹವಿರ್ಗೃಹೀತಂ ಸ್ಯಾತ್ ತಾಂ ಮನಸಾ ಧ್ಯಾಯೇದ್ ವಷಟ್ಕರಿಷ್ಯನ್. ಯಾವ ದೇವತೆಗೆ ನಾವು ಹವಿಸ್ಕೊಡ್ಬೇಕು ಅವನ್ನ ಸ್ಮರಿಸ ದೇವತಾಯಿ ಹವಿರ್ಗೃಹ ತಾಂ ಮನಸಾ ಧ್ಯಾಯೇತ್. ಆಮೇಲೆ ಅಕ್ಷರನ ಸ್ಮರಿಸ್ಕೋಬೇಕು, ಅಕ್ಷರವನ್ನು ಹೇಳಬೇಕು. ಗೊತ್ತಾಯ್ತಲ್ಲ? ಆಮೇಲೆ ವಷಟ್ಕರಿಷ್ಯನ್. ಯಾಕೆಂದರೆ ಅವನು ಮಾಡಿ ಅವನು ಹೇಳ್ತಾನೆ ಓ ಷಟ್ ಅಂತ ಕರೆದ್ರೆ ಅಲ್ಲಿ ಕೂತಿರೋ ಜನಗಳು ಅವರು ಇವರು ಎಲ್ಲರೂ ಅವರು ಪೂರ್ತಿ ಗಮನ ಈ ಕಡೆ ಇಡಬೇಕು. ಓ ದೇವತೆ ಬರುತ್ತೆ, ದೇವತೆ ಬರುತ್ತೆ, ಇವಾಗ ತಗೋತಾನೆ ಅಂತ ಈ ಶ್ರದ್ಧೆಯಿಂದ ಇರಬೇಕು. ಆವಾಗ ದೇವತೆ ನಿಜವಾಗ್ಲೂ ಬರ್ತಾನೆ, ತಗೊಳ್ತಾನೆ, ಹೋಗ್ತಾನೆ. ಅದಿಲ್ಲದೆ ಫೋಟೋ ತೆಗಿತಾ ಇದ್ರೆ ಹೊಟ್ಟೋಗ್ತಾನೆ ಅವನಾಗೆ. ಗೊತ್ತಾಗ್ತಾ ಇದೆಯಾ ನಿಮಗೆ? ಆವಾಗಲೇ ಸಂಸ್ಕಾರ ಆಗೋದು. ಇವಾಗೆಲ್ಲ ನನಗೆ ತುಂಬ ಅಸಹನೆ ಅದನ್ನು ಕಂಡ್ರೆ. ಏನೊಂದು ಹೋಮ ಪೂಜೆ ಮಾಡ್ತಾ ಇದ್ದರೆ ಫೋಟೋಗಳು ತೆಗೆಯೋದು ಅಂತಂತ ಎಲ್ಲ ಬಂದ್ಬಿಟ್ಟಿಯಲ್ಲ. ಗೊತ್ತಾಯ್ತಾ? ಏನು ಏಕಾಗ್ರತೆ ಬರುತ್ತೆ, ಜನಗಳಿಗೆ ಏನು ಭಕ್ತಿ ಇರುತ್ತೆ. ಏನೋ ನಿಮ್ಮ ಸೋಷಿಯಲ್ ಕಾರ್ಯಕ್ರಮ ಅಂದರೆ ಮಾಡ್ಕೊಳ್ಳಿ, ಯಾರು ತಪ್ಪು ಅಂತ ಅನ್ನಲಿಲ್ಲ. ನಾನು ಭಗವಂತನ ಧ್ಯಾನ ಮಾಡ್ತಾ ಇದ್ದೀನಿ, ಇನ್ನೊಂದು ಫೋಟೋ ತೆಗಿತಾ ಇದ್ದೀನಿ ಅಂತ ಅರ್ಥ? ಏಕಾಗ್ರತೆ ಬರುತ್ತಾ? ಅಲ್ವಾ? ಆದ್ದರಿಂದಲೇ ನಾವು ಮಾಡುವ ಕರ್ಮಗಳು ಒಂದಕ್ಕೂ ಫಲ ಬಹಳ ಯಕ್ಕಶ್ಚಿತ್ತು ಅಥವಾ ಬರೋದೇ ಇಲ್ಲ, ಏನೂ ಬರಲ್ಲ. ಆದ್ದರಿಂದ ಭಕ್ತಿ ಶ್ರದ್ಧೆಗಳಿಂದ ಮಾಡೋದು ಅಂದರೆ ಆ ಕಡೆ ಗಮನ ಹೋಗಬಾರ್ದು. ಗೊತ್ತಾಯ್ತಲ್ವ? ನೀವು ಇದನ್ನೆಲ್ಲ ನೀವು ಜೀವನದಲ್ಲಿ ಅಳವಡಿಸಿ, ಆವಾಗ ಎಷ್ಟು ಫಲ ಬರ್ತದೆ ಅಂತ ನೀವೇ ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ. ಗೊತ್ತಾಯ್ತಲ್ವ? ಆವಾಗ ನೀವು 108 ಜಪ ಮಾಡಬೇಕು, ಅದು ಮಾಡಬೇಕು ಅಂತ ಏನು ಬೇಕಾಗಿಲ್ಲ. ಅದನ್ನು ಹೇಳ್ತೀನಿ ಕೇಳಿ. ಸಕಾಮ ಕರ್ಮವನ್ನು ಮಾಡುವಾಗ ಇಷ್ಟು ಸಲ ಜಪ ಮಾಡಬೇಕು ಅಂತ ಹೇಳಿದರೆ ಶಾಸ್ತ್ರದಲ್ಲಿ, ನಾವು ಸಂಕಲ್ಪ ಮಾಡಿದರೆ ಆವಾಗ ಎಣಿಸ್ಕೊಂಡು ಮಾಡಬೇಕಾಗುತ್ತೆ. ಗೊತ್ತಾಯ್ತಾ? ಸುಮ್ಮನೆ ಆತ್ಮಾರ್ಥವಾಗಿ ಜಪ ಮಾಡೋದು ಅಂತ ಆದರೆ ಆವಾಗ ಎಣಿಸೋದ್ರ ಅಗತ್ಯವೂ ಇಲ್ಲ. ಅರ್ಥ ಆಯ್ತಾ ಇದೆ ಪ್ರತಿಯೊಬ್ಬರಿಗೂ? ಇನ್ನೂ ಮುಂದಕ್ಕೆ ಏನು ಹೇಳ್ತಾರೆ ವ್ಯಾಸರು, ತುಂಬ ಪ್ರಾಕ್ಟಿಕಲ್ ಡೀಟೇಲ್ಸ್ ಕೊಡ್ತಾರೆ. ಇವಾಗ ನಾನು ಆತ್ಮಾರ್ಥವಾಗಿ ಮಾಡ್ತಾ ಇರುವಾಗ ನಾನು ಏನೋ ನಿತ್ಯವೋ ನನ್ನ ಕಾರ್ಯಕ್ರಮ ಬಾಕಿ ಇದೆಲ್ಲ ನೋಡಿಕೊಂಡು ಒಂದು ಮಾಲೆ ಮಾಡೋದು ಅಂತ ಏನೋ ಅಂದ್ಕೊಂಡಿದ್ದೀನಿ. ನಾನು ದೇವತೆಯನ್ನು ಸ್ಮರಿಸ್ತಾ ಮಾಡ್ತಾ ಇದ್ದೀನಿ. ಕೆಲವು ಸಲ ಏನಾಗುತ್ತೆ, ಅಪರೂಪವಾಗಿ ಆ ದೇವತೆಯನ್ನು ಸ್ಮರಿಸಿದ್ರೆ ಹಾಗೆಯೇ ಅದರಲ್ಲೇ ಆನಂದ ಆಗಿರುತ್ತೆ, ಅಲ್ಲೇ ಇದ್ಬಿಡ್ತೀನಿ. ಅದನ್ನು ಉಚ್ಚಾರ ಮಾಡೋಕ್ಕಾಗಲ್ಲ. ಉಚ್ಚಾರ ಮಾಡಲಿಲ್ವ ಮಾಲೆ ತಿರುಗಿಸೋದು ನಿಂತೋಯ್ತು. ಗೊತ್ತಾ? ತುಂಬ ಹೊತ್ತು ಹಾಗೆ ಆಗೋಯ್ತು. ಆಮೇಲೆ ಏನು ಮಾಡ್ತೀನಿ, ನೋಡ್ತೀನಿ ಏನೋ ಒಂದು ಸ್ವಲ್ಪ ಅದೇನು ತುಂಬ ಹೊತ್ತಾಗಲ್ಲ, ಹಾಗೆ ಏನೊಂದು 5 ನಿಮಿಷ ಅಂತ ಇಟ್ಕೊಳ್ಳೋಣ. ಆಮೇಲೆ ನೋಡ್ತೀನಿ, ಅಯ್ಯೋ ಆಫೀಸ್ಗೆ ಹೋಗ್ಬೇಕಪ್ಪ, ಹೊತ್ತಾಗೋಯ್ತು ಅಂತಂತ ಏನಾದರೂ ಆದರೆ ನಮಗೆ ಹೊತ್ತಾಗಲಿಲ್ಲ, ಜಪ ಪೂರ್ತಿ ಆಗಲಿಲ್ಲ ಅಂತ ಯೋಚನೆ ಮಾಡಬೇಡಿ, ಎದ್ದು ಹೋಗಿ ಅಂತಾರೆ ವ್ಯಾಸರು ಹೇಳಿರೋದು. ಅಲ್ಲಿ ಏನರ್ಥ ಅದಕ್ಕೆ ಅಂದರೆ, ಜಪ ಮಾಡೋದ್ರ ಧ್ಯೇಯ ಏನು ಅಂತ ನೋಡಿ. ಧ್ಯೇಯ ಅಂದರೆ ನಮಗೆ ಫಲ ಬರಬೇಕು ಅನ್ನೋದು ಬೇರೆ, ದೇವತೆ ಅನುಗ್ರಹ ಪಡ್ಕೋಬೇಕು ಅಂತಾನೆ ಇರೋದು, ದೇವತೆಯನ್ನು ಸ್ಮರಿಸಬೇಕು ಅಂತಲೇ ಮುಖ್ಯ. ಅದು ಸಿದ್ಧವಾದರೆ ಈ ಉಚ್ಚಾರ ಮುಖ್ಯ ಅಲ್ಲ. ಪ್ರತಿಯೊಬ್ಬರಿಗೆ ಅರ್ಥ ಆಯ್ತಾ? ಒಂದು ವಾಕ್ಯ ಜ್ಞಾಪಕ ಇಟ್ಕೊಂಡು ಇನ್ನೊಂದು ಮರ್ತು ಬಿಡಬೇಡಿ. ಸಕಾಮ ಕರ್ಮದಲ್ಲಿ ಎಣಿಸ್ಲೇಬೇಕು, ಧ್ಯಾನನೂ ಮಾಡಬೇಕು, ಎಣಿಸ್ಲೇಬೇಕು.
ಸುಮ್ಮನೆ ಆತ್ಮಾರ್ಥವಾಗಿ ಮಾಡುವಾಗ, ನಿಷ್ಕಾಮವಾಗಿ ಮಾಡುವಾಗ ಎಣಿಸೋದು ಬೇಕಾಗಿಲ್ಲ. ಅರ್ಥ ಆಗ್ತಾ ಇದೆಯಾ? ಆದ್ದರಿಂದ ಈ ರೀತಿ ಮಾಡಬೇಕು ಇದನ್ನೆಲ್ಲ. ಈ ಥರ ಉಪಾಸನೆಗಳು ಬಹಳ ಇದೆ. ಅಂದರೆ ಇವಾಗ ದೇವತೆಯನ್ನು ಕುರಿತು ಹೇಳುವಾಗಲೂ ಪೂರ್ತಿ ಹಾಗಿರೋದಿಲ್ಲ, ಬೇಕಾದಷ್ಟು ಉಪಾಸನೆಗಳಿದೆ. ಅವಾಗ ನೋಡಿ, ಅವರು ವೇದವನ್ನು ಅಧ್ಯಯನ ಮಾಡುವಾಗ ಅಧ್ಯಯನ ಅನ್ನೋದೇ ಒಂದು ತಪಸ್ಸು. ಅದು ಮಾಡುವಾಗ ಏನಂದರೆ ಮಾತಾ ಪೂರ್ವರೂಪಂ ಪಿತೋತ್ತರ ರೂಪಂ ಪ್ರಜಾಸಂಧಿ ಪ್ರಜನಂ ಸಂಧಾನಂ ಅಂತೆಲ್ಲ ಬರುತ್ತೆ. ಅಗ್ನಿ ಪೂರ್ವರೂಪಂ ಆದಿತ್ಯೋತ್ತರ ರೂಪಂ ಆಕಾಶ ಸಂಧಿ ವಾಯು ಸಂಧಾನಂ ಹೀಗೆಲ್ಲ ಬರ್ತಲ್ಲ. ಎಲ್ಲೆಲ್ಲಿ ಸಂಧಿ ಬರ್ತೋ ವಿಷಯತ್ವೋರ್ಜೇತ್ವ ಅಂತ ಬರ್ತದೆ. ವಿಷಯತ್ವ ಊರ್ಜೇತ್ವ ಅಂತ ಬಿಡಿಸ್ಕೊಂಡ್ರೆ ಆ ಮಂತ್ರವನ್ನು ಹೇಳುವಾಗ ವಿಷಯತ್ವ ಇದೆಯಲ್ಲ, ಇದು ಪೂರ್ವ ರೂಪ, ಊರ್ಜೇತ್ವ ಅದು ಉತ್ತರ ರೂಪ, ಇದು ಸಂಧಿ ಮಾಡಿದೆ, ಹೀಗೆ ಮಾಡ್ತಾ ಇದೆ ಪ್ರಜಾಸಂಧಿ ಪ್ರಜಂಸಂಧಾನಂ ಅಂತ ಹೀಗೆ ಅದನ್ನು ಆವಾಗ ಸ್ಮರಣೆ ಮಾಡ್ಕೊಂಡು ಮಾಡ್ತಾ ಇದ್ದರೆ ಅದೊಂದು ಮಹಾತಪಸ್ಸದು. ಅರ್ಥ ಆಯ್ತಲ್ವಾ? ಅದರಿಂದ ಇಲ್ಲೇನಾಯ್ತು, ನಾನು ಮಾತೆಯನ್ನು ಸ್ಮರಿಸಬೇಕು, ಅದು ಸ್ಮರಿಸಬೇಕು, ಪಿತೃವನ್ನು ಸ್ಮರಿಸಬೇಕು, ಅದು ಸ್ಮರಿಸಬೇಕು, ಹಾಗೆ ಇಟ್ಕೊಂಡು ಮಾಡಬೇಕು. ನಿಧಾನವಾಗುತ್ತೆ. ಪೂರ್ತಿ ನಿತ್ಯ ಓದುವಾಗ ಅದು ಮಾಡೋಕ್ಕೆ ಅಂತ ಆಗೋದಿಲ್ಲ. ಅದಕ್ಕೋಸ್ಕರ ಕೂತ್ಕೊಂಡಾಗ ಕೊನೆಯ ಪಕ್ಷ ಸುಮ್ಮನೆ ನಾನು ಆ ವಿಷಯತ್ವ ಉರ್ಜತ್ವ ಒಂದಕ್ಕೇನೆ ಮಾಡ್ಬೋದು. ಇಲ್ಲಿ ಹೀಗಿದೆ, ಅಲ್ಲ ಹಾಗಿದೆ, ಹಾಗಿದೆ ಅಂತ ಮಾಡ್ಕೊಂಡು ಮಾಡಿದ್ರೆ ಅದೇ ಒಂದು ಜಪ ಆಗುತ್ತೆ. ಆದ್ದರಿಂದ ಆಕಾರ ಅಂತ ಕೊಟ್ಟಿರೋದು ಇರಲೇಬೇಕು. ಯಾವುದಾದ್ರೂ ಒಂದಿರುತ್ತೆ, ಆಕಾರವನ್ನು ಹೇಳುತ್ತೆ ಶಾಸ್ತ್ರ, ಧ್ಯಾನಕ್ಕೋಸ್ಕರ ಹೇಳುತ್ತೆ. ಗೊತ್ತಾಯ್ತಲ್ವ? ಆದ್ದರಿಂದ ಇವಾಗ ಯಾಕಾರ ಗೊತ್ತಾಯ್ತು, ಇನ್ನೆಲ್ಲವೂ ಪೂರ್ತಿ ಹಾಗೆ ರೆಪಿಟೇಷನ್ ನೋಡಿ. ಸ್ವಪ್ನಸ್ಥಾನ ತೇಜಸ ಉಕಾರೋ ದ್ವಿತೀಯ ಮಾತ್ರ ಉತ್ಕರ್ಷಾತ್ ಉಭಯದ್ವಾ ಉದ್ವೋತ್ಕರ್ಷತಿ ಅವೈ ಜ್ಞಾನ ಸಂತತಿಂ ಸಮಾನಶ್ಚ ಭವತಿ ನಾಸ್ಯಾ ಬ್ರಹ್ಮತ್ಕುಲೇ ಭವತಿ ಏವಂ ವೇದ. ಕನಸಂಭವಸ್ಥೆಯಲ್ಲಿರುವ ತೈಸನ ಉಕಾರ ಉತ್ಕರ್ಷದ ಉಭಯತ್ವದಿಂದ, ಉಭಯತ್ವಾತ್ ಉತ್ಕರ್ಷತಿ. ಆಯ್ತಾ? ಯಾವನು ಹೇಗೆಂತ ಹೇಳಿದನೋ ಅವನ ಜ್ಞಾನ ಸಂತತಿಯನ್ನು ಹೆಚ್ಚಿಸಿಕೊಳ್ಳುವನು, ಸಮಾನನೂ ಆಗುವನು, ಅವನ ಕುಲದಲ್ಲಿ ಬ್ರಹ್ಮವನ್ನು ಅರಿಯದವನು ಹುಟ್ಟುವುದಿಲ್ಲ. ನೋಡಿ, ಕನಸಂಬ ಅವಸ್ಥೆಯಲ್ಲಿರುವ ತೇಜಸ್ಸನಿದ್ದಾನಲ್ಲ ಅವನು ಓಂಕಾರದ ಎರಡನೇ ಮಾತ್ರ ಉಕಾರ. ಯಾವ ಹೋಲಿಕೆ? ಇವಾಗ ದೇವತೆಗೂ ಉಚ್ಚಾರಕ್ಕೂ ಹೋಲಿಕೆ ಇರಬೇಕು. ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲದೆ ಇದ್ರೆ ಜಪಕ್ಕೆ ಅರ್ಥ ಇಲ್ಲ. ಹೌದಲ್ಲ? ಗೊತ್ತಾಯ್ತಲ್ಲ ಏನು ಸಂಬಂಧ ಅಂದರೆ ಉತ್ಕರ್ಷದಿಂದ. ಅಂದ್ರೇನು? ಉಕಾರ ಅನ್ನೋದು ಆಕಾರದ ಉತ್ಕರ್ಷ. ಅಂದರೆ ಆ ಅಂತ ನಾವು ಹೇಳ್ತಾ ಇರೋದು ಆ ಅಂತಲೇ ಮೂತಿ ಮುಂದೆ ಮಾಡ್ತೀವಿ, ತುಟಿಗಳ ಮುಂದೆ ಮಾಡ್ತೀವಿ, ಹೂ ಆಗ್ಬಿಡ್ತದೆ. ನಾವು ಹೇಳೋದು ಒಳಗಡೆ ಆ ಮೂತಿ ಹೀಗಿರೋದ್ರಿಂದ ಹೂ ಆಗುತ್ತದು. ಗೊತ್ತಾಯ್ತಾ? ಅಲ್ಲಿಗೆ ಎಳ್ಕೊಂಡು ಹೇಳಿರೋದು. ಗೊತ್ತಾಯ್ತಾ? ಹಾಗೆ ತೇಜಸ್ಸನು ವಿಶ್ವದಿಂದ ಉತ್ಕೃಷ್ಟವಾದಂತೆ ಎಳ್ಕೊಂಡವನು. ಗೊತ್ತಾಯ್ತಾ? ಸ್ವಲ್ಪ ಗಮನಿಸಿ. ಇವಾಗ ಸೃಷ್ಟಿ ಕ್ರಮದಲ್ಲಿ ಮುಂಚೆ ಪ್ರಾಜ್ಞ, ಆಮೇಲೆ ತೇಜಸ, ಆಮೇಲೆ ವೈಶ್ವಾನರ, ಆಮೇಲೆಲ್ಲ ನಾವು. ಆದರೆ ಇಲ್ಲಿ ನಾನು ತತ್ವವನ್ನು ತಿಳ್ಕೊಳ್ಳೋಕೆ ಹೊರಟಾಗ ವೈಶ್ವಾನರ ಮುಂಚೆ, ಆಮೇಲೆ ತೇಜಸ, ಆಮೇಲೆ ಪ್ರಾಜ್ಞ. ಹೌದಾನೆ? ಯಾಕೆಂದರೆ ಶಾಸ್ತ್ರ ಗೊತ್ತಿದೆ, ಅದು ಹೇಳಿದೆ. ನನಗೆ ಗೊತ್ತಿಲ್ಲ ತೇಜಸ ಅಂದರೆ ಯಾರು ಅಂತ. ಶಾಸ್ತ್ರ ಹೇಳಿದ್ಮೇಲೆ ನೋಡಪ್ಪ, ಇದ್ರ ಸೂಕ್ಷ್ಮ ರೂಪ ಅಲ್ಲಿದೆ. ಯಾವ ಅರ್ಥದಲ್ಲಿ ಸೂಕ್ಷ್ಮ ರೂಪ ಅಂದರೆ ಆ ಹಿರಣ್ಯ ಗರ್ಭನಲ್ಲಿ, ಮನಸ್ಸಿನಲ್ಲಿ ಇವೆಲ್ಲ ಇದೆ. ಆದರೆ ಅದಕ್ಕೆ ಬೇಕಾಗಿರೋ ಉಪಾದಾನ ಇಲ್ಲ, ಅದಕ್ಕೆ ಬೇಕಾಗಿರೋ ಚಿಂತನೆ ಇದೆ. ಗೊತ್ತಾನೆ?
ಆ ಚಿಂತನೆಯನ್ನು ಉಪಯೋಗಿಸ್ಕೊಂಡು ತಾನೇ ಮಾಡಿರೋದು. ಆವಾಗ ತಾನೇ ವೈಶ್ವಾನರ ಬಂದಿದ್ದು. ಅಲ್ಲಿಗೆ ನಾನು ವೈಶ್ವಾನರನಿಂದ ಅದನ್ನು ಎಳ್ಕೋಬೇಕು. ಅಂದರೆ ವೈಶ್ವಾನರ ಕಾರಣವಾಗಿರ್ತಕ್ಕಂಥ ತೈಜಸ್ಸನ್ನು ಎಳ್ಕೋಬೇಕು. ಗೊತ್ತಾಯ್ತಲ್ಲ? ಇವಾಗ ಅದಕ್ಕೋಸ್ಕರನೇ ಸಾದೃಶ್ಯ ಹೇಳಬೇಕು. ಆದ್ದರಿಂದ ಸಾದೃಶ್ಯ ಏನು? ಆಕಾರದ ಉಕಾರವನ್ನು ಹೇಗೆ ಹೇಳ್ಕೊಳ್ತೀವೋ ಹಾಗೆ ವೈಶ್ವಾನರನ ತೈಜಸ್ಸನ್ನು ಎಳ್ಕೊಂಡಿದ್ದೀವಿ. ಗೊತ್ತಾಯ್ತಾ? ಉತ್ಕರ್ಷಣ ಹಾಗೆ ವಿಶ್ವಂತ. ಅಥವಾ ಇನ್ನೊಂದು ಅರ್ಥದಲ್ಲೂ ಇದೆ, ಉಭಯ ಸಮಾನದಿಂದ ಅಕಾರ ಮಕಾರಗಳೆರಡಕ್ಕೂ ಉಕಾರವು ಮಧ್ಯಸ್ಥವಾಗಿದೆ. ಹೌದಾ? ಹಾಗೆ ವಿಶ್ವಪ್ರಾಜ್ಞರಿಬ್ಬರಿಗೂ ತೈಜಸ್ಸನ ಮಧ್ಯಸ್ಥನು. ಆದ್ದರಿಂದ ಉಭಯ ಸಂಬಂಧವನ್ನು ಪಡೆದಿರೋದು ಹೋಲಿಕೆಯಿಂದ ತೈಜಸ್ಸನ ಉಕಾರವು. ಗೊತ್ತಾ? ಎಲ್ಲದರಲ್ಲೂ ಸಾದೃಶ್ಯ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಧ್ಯಾನ ಶ್ಲೋಕ ಹೇಳೋದು. ಧ್ಯಾನ ಶ್ಲೋಕ ಅನ್ನೋದು ಅಭಿಧಾನ, ಶಿವನ ಅಭಿಧೇಯ. ಗೊತ್ತಾಯ್ತಾ? ನಾನು ಅಭಿಧೇಯವನ್ನು ಕುರಿತು ಚಿಂತನೆ ಮಾಡ್ತಾ ಅಭಿಧಾನವನ್ನು ಸ್ಮರಿಸ್ಕೊಂಡು ವಾಕ್ಯ ಹೇಳಬೇಕು. ಗೊತ್ತಾಯ್ತಾ? ಅದೇ ಜಪ ಅನಿಸ್ಕೊಳ್ಳೋದು. ಇದನ್ನು ತಿಳಿದವನಿಗೆ ಫಲವನ್ನು ಶ್ರುತಿ ಹೇಳುತ್ತದೆ. ಯಾವನು ಹೇಗೆಂದು ತಿಳಿಯುತ್ತಾನೋ ಅವನ ಜ್ಞಾನ ಸಂತತಿಯನ್ನು, ಅಂದರೆ ಅರಿವಿನ ಪ್ರವಾಹವನ್ನು ಉತ್ಕರ್ಷಗೊಳಿಸಿಕೊಳ್ಳುತ್ತಾನೆ. ಅಂದ್ರೇನು? ಇನ್ನು ಇವಾಗ ನೋಡಿ, ಜ್ಞಾನ ಹೇಗೆ ಮುಂಚೆ ಇಲ್ಲಿಂದ ಶುರು ಮಾಡ್ಕೊಂಡಿದ್ದಾನೆ. ಶುರು ಮಾಡ್ಕೊಂಡು ಅಲ್ಲಿಂದ ಇದನ್ನು ಪಡ್ಕೊಂಡ್ರೆ ವೃದ್ಧಿ ಆಯ್ತಾ ಇಲ್ಲ. ನನಗೆ ಇದು ಮುಂಚೆ ಗೊತ್ತಿರಲಿಲ್ಲ. ನಂಗೆ ಇವಾಗ ಗೊತ್ತಿರೋದು ಬರೀ ಇಷ್ಟೇ. ಅದು ಬರೀ ಇಂದ್ರಿಯಗಳಿಂದ ತಿಳ್ಕೊಂಡೆ. ಇಂದ್ರಿಯಗಳಿಂದ ತಿಳ್ಕೊಂಡಿದ್ದನ್ನ ಅದರಲ್ಲಿ ಎಳ್ಕೊಂಡು ಮನಸ್ಸಿನಿಂದ ಇನ್ನೊಂದನ್ನು ತಿಳ್ಕೊಂಡೆ. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಅಲ್ಲಿಗೆ ಮನಸ್ಸಿನಿಂದ ತಿಳ್ಕೊಂಡಿರೋದು ನಾನು ಕಣ್ಣುಗಳಿಂದ ನೋಡಿದ್ರ ಸಾರಾಂಶ. ಹೌದಾನೆ? ಆದರೆ ಅಲ್ಲಿ ಸಾರಾಂಶ ಇದೆ ಅಂತಾಯ್ತು. ಅಲ್ಲಿದೆ, ನಾನು ಹೇಳ್ಕೊಂಡಿರಲಿಲ್ಲ ಅಷ್ಟೇ. ಅಲ್ಲಿಗೆ ಅದು ಇರೋಂಥ ಒಂದು ವಸ್ತು, ವ್ಯಾವಹಾರಿಕ ಸತ್ಯ ಅದಿದೆ. ನಾನು ಅದರ ಸಾರವನ್ನು ಹೇಳ್ಕೊಂಡ್ಮೇಲೆ ಅದು ನಿಸ್ಸಾರ. ನಿಮ್ಗೆ ಅರ್ಥ ಆಯ್ತಾ? ನೋಡಿಪ್ಪ, ಹಣ್ಣಿನಲ್ಲಿ ಆ ಸಿಪ್ಪೆ ಅದು ಇದು ಏನಿದೆ ಅದೆಲ್ಲ ಇದೆ, ಇಲ್ಲ ಇಲ್ಲದೆ ಇಲ್ಲ. ಅದು ನಾನು ಬೇಕಾಗಿರೋ ಅದರ ಸಾರ ರಸ ಹೇಳ್ಕೊಂಡ್ಬಿಟ್ಮೇಲೆ ಸಿಪ್ಪೆ ಇಲ್ಲ ಅಂತಲ್ಲ, ಇದೆ, ಆದರೆ ನನಗೆ ಸ್ವಾರಸ್ಯ ಇಲ್ಲ ಅದರಲ್ಲಿ. ನಿಮ್ಗೆ ಅರ್ಥ ಆಯ್ತಾ ದೃಷ್ಟಾಂತ? ಆದರೆ ಇದನ್ನ ಇಲ್ಲ ಅಂತ ತಿಳ್ಕೊಬಾರ್ದು. ಇದೆ, ನಾನು ಹೇಳ್ಕೊಂಡ್ಮೇಲೆ ಸಿಪ್ಪೆ ನಂಗೆ ಬೇಕಾಗಿಲ್ಲ ಅದು. ಹೌದು, ಇಲ್ಲ ಹೌದು. ಧ್ಯಾನ ಅಂತ ಇಲ್ಲಿ ಏನು ಧ್ಯಾನ ಮಾಡಬೇಕು ಅಂತ ಹೇಳಿಲ್ಲ ಅನ್ನೋದು ಒಂದು ವಿಚಾರ. ಎರಡನೇದು, ಇಲ್ಲಿ ಧ್ಯಾನವನ್ನು ಹೇಳಿದೆಯೇ ಏವಂ ವೇದ ಅಂತ ಹೇಳಿರೋದ್ರಿಂದ ಈಗ ತಿಳ್ಕೋಬೇಕು ಅಂತ ಅಂದ್ಬಿಟ್ಟು ಇದು ತತ್ವ ಚಿಂತನೆಯ ಅಂತಂದ್ಬಿಟ್ಟು ಅಷ್ಟೇ ಅಲ್ವೇ? ಹೇಳಿ, ಧ್ಯಾನವನ್ನು ಹೇಳಿದೆಯಲ್ಲೋ ಅಂತ ನಾವೇ ಮುಂದಕ್ಕೆ ನೋಡೋಣ. ಮುಂದಕ್ಕೆ. ಗೊತ್ತಾಯ್ತಾ? ಇಲ್ಲದೇನೆಂದರೆ ಉಚ್ಚಾರ ಮಾಡಿದ ಸರಿ, ಅದನ್ನು ಚಿಂತನೆ ಮಾಡ್ತಾ ಧ್ಯಾನವನ್ನು ಮಾಡ್ತಾ ಹೇಳಬೇಕು ಅನ್ನೋದು ಪಾಯಿಂಟ್ ಹೇಳಿರೋದು. ಧ್ಯಾನವನ್ನು ಹೇಳಿದೆಯಲ್ಲೋ ಅಂತ ನೋಡೋಣ. ಇವಾಗ ಮುಂದಕ್ಕೆ ನೋಡೋದು ಗೊತ್ತಾಗುತ್ತೆ. ಗೊತ್ತಾಯ್ತಾ? ಹೀಗೆ ಮಾಡಿದ್ರೆ ಏನಾಗುತ್ತೆ? ಜ್ಞಾನ ಪ್ರವಾಹವನ್ನು ಉತ್ಕರ್ಷಗೊಳಿಸಿಕೊಳ್ಳುತ್ತಾನೆ. ಇನ್ನೊಂದೇನು? ಸಮಾಧಾನ ಅಂದರೆ ಮಿತ್ರಪಕ್ಷಕ್ಕೆ ಹೇಗೋ ಶತ್ರುಪಕ್ಷಕ್ಕೂ ದ್ವೇಷಪಾತ್ರನಲ್ಲದೇ ಆಗಿರುತ್ತಾನೆ. ಉಭಯಸ್ಥ. ಇವನು ದ್ವೇಷ ಮಾಡೋರು ಯಾರೂ ಇರಲ್ಲ. ನಾವು ಅನೇಕ ಕಡೆ ನೋಡ್ತೀವಿ, ಎಲ್ಲೆಲ್ಲಿ ವ್ಯವಹಾರ ಬರುತ್ತೋ ಅಲ್ಲಿ ಯಾರಾದರೂ ಒಬ್ರು ಇರ್ತಾರೆ. ಅವ್ರು ಇವ್ರಿಗೂ ಬೇಕಾದವರು ಅವ್ರಿಗೂ ಬೇಕಾದವರು, ಅವ್ರ ಮಧ್ಯಸ್ಥಿಕೆ ತಾನೇ ನೋಡ್ತೀವಿ ನಮ್ಮ ಸಮಸ್ಯೆ ಬಿಡಿಸ್ಕೊಳ್ಳಿಕ್ಕೆ. ಅಂತಾನೆ. ಹಾಗೆಯೇ ಇಲ್ಲಿ ಅವ್ರಿಗಿವ್ರಿಗೂ ಇಬ್ರಿಗೂ ಸಮಾನ ಅಂತ ಮಧ್ಯಪಕ್ಷದನು ಅಂದ್ರೆ ಏನರ್ಥ? ನಿಜವಾಗಲೂ ಒಂದೇ ತತ್ವ ಎಲ್ಲ ಕಡೆನೂ ಇರೋದು. ನಾವು ಒಂದು ಸ್ಟೇಜ್ನಲ್ಲಿ ರಸ ಇಲ್ಲಿ ಹೇಳ್ಕೊಂಡ್ವಿ, ಆಮೇಲೆ ಅದನ್ನು ತೆಗೆದು ಇನ್ನೇನೋ ಒಂದು ಮಾಡ್ತೀವಿ, ಆಮೇಲೆ ಅದನ್ನು ಬಿಟ್ಬಿಟ್ಟು ಅದ್ರ ಸಾರ ಹಿಡಿದ್ಬಿಡ್ತೀವಿ. ಗೊತ್ತಾಯ್ತಲ್ವ?
ದೇಶಪಾತ್ರನ ಧರ್ಮನಾಗ್ತಾನೆ. ಮತ್ತು ಅವನ ಕುಲದಲ್ಲಿ ಬ್ರಹ್ಮನ್ನು ಅರಿಯದವನು ಇರುವುದಿಲ್ಲ. ಅಂದರೆ ಒಳ್ಳೊಳ್ಳೆ ಜ್ಞಾನಿಗಳೇ ಇರ್ತಾರೆ ಅವನ ಸಂತತಿಯಲ್ಲಿ ಕೂಡ. ಒಂದು ಕಾರಣ ಪ್ರಾಜ್ಞನಿಗೂ ಮಕಾರಕ್ಕೂ ತಾದಾತ್ಮ್ಯ. ಸುಷುಪ್ತ ಸ್ಥಾನ ಪ್ರಾಜ್ಞ ಮಕಾರ ತೃತೀಯ ಮಾತ್ರ ಮಿತೇ ಅಪಿತೇರ್ವ ಮಿನೋತಿ ಹವ ಇದಕಂ ಸರ್ವಂ ಅಪೀತಿಶ್ಚ ಭೂತಿ ಏವಂ ಇದು ನೋಡಿ. ಓ ಗಾಢನಿದ್ರೆ ಅವಸ್ಥೆಯಲ್ಲಿರೋ ಪ್ರಾಜ್ಞನ ಮಕಾರ ಮಿತಿಯಿಂದ ಅಥವಾ ಅಪೀತಿಯಿಂದ. ಅದರರ್ಥ ಹೇಳ್ತೀಗ, ಯಾವನು ಹೇಗೆಂತ ತಿಳಿವನೋ ಅವನು ಇದನ್ನೆಲ್ಲವನ್ನು ನಿಜವಾಗಿ ಅಳೆಯುವನು, ಅಪೀತಿಯಾಗುವನು. ನೋಡಿ, ಸುಷುಪ್ತಿ ಎಂಬ ಅವಸ್ಥೆಯಲ್ಲಿರುವ ಪ್ರಾಜ್ಞನಿದಾನಲ್ಲ, ಅವನು ಓಂಕಾರದ ಮೂರನೇ ಮಾತ್ರವಾದ ಮಕಾರು. ಮುಂಚೆ ಹೋಲಿಕೆ ಹೇಳಬೇಕು. ಯಾವ ಹೋಲಿಕೆ ಇರುವುದರಿಂದ ಎಂದರೆ ಶ್ರುತಿ ಹೇಳುತ್ತದೆ. ಇದು ಇಲ್ಲಿ ಹೋಲಿಕೆ ಮಿತಿಯಿಂದ. ಗೊತ್ತಾಯ್ತಾ? ಮಿತಿ ಅಂದರೆ ಅಳೆಯೋದ್ರಲ್ಲಿ ಮಿತಿ, ಅಳೆಯೋದು ಹೇಗೆ ನೋಡಿ. ವಿಶ್ವ ತೈಜಸರುಗಳು ಅಡಗುವಾಗಲೂ ಹುಟ್ಟುವಾಗಲೂ ಒಳಕ್ಕೆ ಹೋಗುವುದು ಹೊರಕ್ಕೆ ಬರುವುದು ಇವುಗಳಿಂದ ಬಳ್ಳದಿಂದ ಜವಿಕಾಳು ಅಳಿಯಲ್ಪಡುವಂತೆ ಪ್ರಾಜ್ಞೆಯಿಂದ ಅಳೆಯಲ್ಪಡುತ್ತಿರುತ್ತಾರೆ. ಆ ಪ್ರಾಜ್ಞೆ ಅಳೆಯಲ್ಪಟ್ಟಂತೆ ಆಗುತ್ತಾರೆ. ಅವಾಗೇನು ಮಾಡ್ತಾರೆ, ಅದು ಇದೆಯಲ್ಲ ಸೇರು, ಮುಂಚೆ ಬರ್ತಾಯಿತ್ತು, ಇವಾಗೆಲ್ಲ ಇಲ್ಲ. ಆಮೇಲೆ ಅಲ್ಲಿ ತಗೋತಾರೆ, ಹಾಕ್ತಾರೆ, ಪುನಃ ಇಲ್ಲಿ ಬರ್ತಾರೆ, ಹಾಕ್ತಾರೆ. ನೆನಪಾಯಿತು, ಅದೇ ಬಳ್ಳ ಅನ್ನೋದು. ಹಾಗೇನೆ ಇಲ್ಲೇನಾಗ್ತಾ ಇದೆ, ಆ ವೈಶ್ವಾನರ ತೈಸರು ಇಲ್ಲಿ ಒಳಗಡೆ ಸೇರ್ಕೊಂಡ್ಬಿಡ್ತಾರೆ, ತಿರ್ಗಾ ಹೊರಗಡೆ ಬರ್ತಾರೆ, ಒಳಗೆ ಸೇರ್ಕೊತಾ ಇದ್ದಾರೆ, ತಿರ್ಗಾ ಹೋಗ್ತಾ ಇದ್ದಾರೆ. ಅಲ್ಲಿ ಏನಾಯಿತು ಅಂದರೆ ಅವರು ಒಳಗೆ ಬರೋದು ಹೊರಗೆ ಬರೋದು ಹೀಗೆ ಮಾಡಿ ಅಳೀತಾ ಇದ್ದಾರೆ. ಸೇರಿನಲ್ಲಿ ಹೇಗೆ ಅಳಿತಾರೋ ಅಕ್ಕಿ ಬೆಳೆದಲ್ಲ ಆ ರೀತಿ ಅಳಿಸ್ಕೋತಾ ಇದ್ದಾರೆ. ಆದ್ದರಿಂದ ಅದೊಂದು ಮಿತಿ ಅಂದರೆ ಇದು. ಇನ್ನೊಂದರ್ಥ ಏನು ಅಂದರೆ, ಈಗ ಓಂಕಾರ ಮುಗಿಯಾಗಲು ಅದನ್ನು ಉಚ್ಚರಿಸುವಾಗಲೂ ಅಕಾರ ಉಕಾರ ಇವುಗಳು ಮಕಾರದಲ್ಲಿ ಹೊಕ್ಕು ಹೊರಕ್ಕೆ ಬಂದಂತೆ ಆಗುವುದು. ಓಂ ಓಂ ಅಂದರೆ ಅಲ್ಲಿಗೆ ಹೋಯ್ತು, ತಿರ್ಗಾ ಹೊರಗಡೆ ಬಂತು. ಗೊತ್ತಾಯ್ತಲ್ಲ ಅದು. ಅಥವಾ ಅಪೀತಿಯಿಂದ, ಅಪೀತಿ ಅಂದರೆ ಲಯ. ಹೇಗೆ ಓಂಕಾರ ಉಚ್ಚರಿಸುವಾಗ ಕೊನೆಯ ಮಕಾರದಲ್ಲಿ ಅಕಾರ ಉಕಾರಗಳು ಸೇರ್ಕೊಂಡ್ಬಿಡುತ್ತೆ. ಗೊತ್ತಾಯ್ತಲ್ಲ. ಆದ್ದರಿಂದ ಅದರದ್ದು ಒಂದು ಹೋಲಿಕೆ. ಇದರಂತೆ ವಿಶ್ವ ತೈಜಸರುಗಳು ತನಿನಿದ್ರೆ ಕಾಲದಲ್ಲಿ ಪ್ರಾಜ್ಞನಲ್ಲಿ ಒಂದಾದಂತೆ ಆಗುವರು. ಗೊತ್ತಾಯ್ತಾ? ಪ್ರಾಜ್ಞೆಯಲ್ಲಿ ಒಂದಾಗುವರು. ಗೊತ್ತಾಯ್ತಲ್ಲ ನೋಡಿ, ಇಲ್ಲೇನಿದೆ ಏಕತ್ವಂ ಆಕಾರ ಉಕಾರ ಅಪೀತೇರ್ವಾ ಅಪ್ಯ ಏಕೀಭಾವ ಓಂಕಾರೋಚ್ಚಾರಣೆ ಅನ್ಯ ಅಕ್ಷರಿ ಏಕೀಭೂತ ಏವ ಅಕಾರೋ ಅಕಾರೋ ತಥಾ ವಿಶ್ವತೈಸು ಸುಷುಪ್ತ ಕಾಲೇ ಪ್ರಾಜ್ಞೆ. ಗೊತ್ತಾಯ್ತಾ? ಏಕೀಭೂತವಾಗಿಬಿಡ್ತಾರೆ, ಸೇರ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಅಲ್ಲಿ ಏಕೀಭೂತ ಅನ್ನೋ ಪದ ಕೂಡ ಹೇಳಿದೆ. ಹೌದಾ? ಇದನ್ನು ತಿಳಿದುಕೊಂಡವನಿಗೆ ಆಗುವ ಫಲ ಏನು ಅಂದರೆ, ಇದೆಲ್ಲವನ್ನು ನಿಜವಾಗಿ ಅಳೆಯುತ್ತಾನೆ. ಅಂದ್ರೇನು? ಜಗತ್ತಿನ ನಿಜವನ್ನು ತಿಳ್ಕೊಳ್ತಾನೆ. ಜಗತ್ತಿನ ನಿಜ ಏನು, ನಿಜವಾಗಲೂ ಅದರ ಸಾರ ಏನು ಅಂತ ತಿಳ್ಕೊಳ್ತಾ ಹೋಗ್ತಾನೆ. ಮತ್ತು ಅಪೀತಿ ಆಗೋನು ಅಂದರೆ ಮುಳುಗಿ ಹೋಗ್ತಾನೆ. ಅಲ್ಲಿ ಅಳೆಯುವಾಗ ಆ ಸೇರು ಅನ್ನೋದು ಅಳಿತಲೂ ಇದೆ, ಇದರಲ್ಲಿ ಮುಳುಗ್ತಲೂ ಇದೆ ಅಲ್ವಾ? ಹಾಗೆ ಇವನು ಅದರಲ್ಲಿ ಅಪೀತಿಯೂ ಆಗ್ತಾನೆ, ಅದನ್ನು ಅಳಿತಲೂ ಇರ್ತಾನೆ. ಜಗತ್ಕಾರಣವಾದ ಬ್ರಹ್ಮದ ಸ್ವರೂಪವುಳ್ಳವನಾಗುವನು ಎಂದರ್ಥ. ಇದಕ್ಕೆ ಒಳಫಲಗಳನ್ನು ಹೇಳಿರುವುದು ಪ್ರಧಾನವಾದ ಸಾಧನವನ್ನು ಹೊಗಳುವುದಕ್ಕೆ. ಇಲ್ಲಿ ಏನಾಗಿದೆ, ಈ ಫಲ ಹೇಳಿದೆಯಲ್ಲ, ಈ ಫಲ ಹೇಳಿರೋದು ಯಾತಕ್ಕೋಸ್ಕರ ಹೇಳಿದೆ ಅಂದರೆ, ಒಂದೊಂದಕ್ಕೂ ಫಲ ಹೇಳಿರೋದು ಅದಕ್ಕೆ ಹೇಳಿದೆ. ಕೊನೆಯಲ್ಲಿರೋ ಸಾಧನೆ ಏನು ಮಾಡಬೇಕಾಗಿದೆಯೋ
ಅದನ್ನು ಹೊಗಳೋದಕ್ಕೋಸ್ಕರ ಹೇಳ್ತಾ ಇದೆ. ನೋಡಪ್ಪ, ಇಷ್ಟು ಮಾಡಿದ್ರೆ ನಿಂಗೆ ಇಷ್ಟು ಸಿಗ್ತಾ ಇದೆ, ಇನ್ನು ಅದಕ್ಕೆ ಹೋದರೆ ಗೊತ್ತಾಯ್ತಲ್ವ? ಅಲ್ಲಿ ಬರ್ತಲ್ಲ ಏನೋ, ಓ ಯುವ ಸ್ಯಾತ್ ಸಾಧು ಯುವಾಧ್ಯಾಯಕ ಅಶಿಷ್ಟ ದೃಷ್ಟ ಭೃಷ್ಟ ಎಲ್ಲ ಹೇಳುತ್ತೆ. ಅಂದರೆ ಇವರ ಆನಂದ, ಆಮೇಲೆ ದೇವತೆಗಳ ಆನಂದ, ಪ್ರಜಾಪತಿ ಆನಂದ, ಎಲ್ಲ ಹೀಗೆ. ಅಲ್ಲಿ ಹೋದರೆ ಈ ಎಲ್ಲ ಆನಂದಗಳು ಅದ್ರ ತುಣುಕು ಅಷ್ಟೇ. ಗೊತ್ತಾಯ್ತಾ ಅಂತ ಹೇಳ್ತಾರಲ್ಲ, ಹಾಗೇನೆ ಇಲ್ಲಿ ಇದಕ್ಕೂ ಫಲ ಹೇಳ್ತಾ ಇದ್ರೆ ಅಲ್ಲಿಗೆ ಹೋಗಬೇಕು ಅಂತ ಆಸೆ ಆಗುತ್ತೆ. ಆದ್ದರಿಂದ ಅದಕ್ಕೋಸ್ಕರ ಹೇಳಿದೆ. ಹೌದು, ಮತ್ತೆ ಇವಾಗ ಅದೇ ಇರುತ್ತಾನೆ. ಇವಾಗ ಏನಾಗುತ್ತೆ ಅಂದರೆ, ವಿಶ್ವ ತೇಜಸ್ ಲಯಕಾಲದಲ್ಲಿ ಭೂಮಿಯೆಲ್ಲ ಇದೆಲ್ಲ ಜಗತ್ತೆಲ್ಲ ಲೈವಾಗಿ ತೇಜಸ್ಸಿನಲ್ಲಿ ಹೋಗುತ್ತೆ. ತೇಜಸ್ಸಿನಲ್ಲಿ ಅಂದ್ರೇನು, ಅಲ್ಲಿ ಸುಮ್ಮನೆ ಪಂಚಭೂತಗಳಲ್ಲಿರುತ್ತೆ. ಪಂಚಭೂತಗಳು ಹೋಗಿ ಕೊನೆಗೆ ಹಿರಣ್ಯ ಗರ್ಭನ ಒಬ್ಬನೇ ಉಳ್ಕೋತಾನೆ, ತೇಜಸ್ಸನ ಒಬ್ಬನೇ ಉಳ್ಕೋತಾನೆ. ಆ ತೇಜಸ್ಸನು ಪುನಃ ಸೃಷ್ಟಿ ಮಾಡ್ತಾ ಇರ್ತಾನೆ. ಒಂದೊಂದು ಮನ್ವಂತರಕ್ಕೆ ಪಂಚಭೂತಗಳು, ಆವಾಗ ಪ್ರಜಾಪತಿ, ಅದಕ್ಕೆ ಹಿಂದಿನ ಹಿರಣ್ಯ ಗರ್ಭ. ಗೊತ್ತಾಯ್ತಲ್ವ? ಆಮೇಲೆ ಅದಕ್ಕೂ ಹಿಂದೆ ಬರೀ ತನ್ಮಾತ್ರೆ, ಅವ್ಯಕ್ತ, ಮಾಯ ಅಷ್ಟು ಮಟ್ಟಿಗೆ ಇರುತ್ತೆ. ಈಶ್ವರ ಇರ್ತಾನೆ. ಎಲ್ಲ ಅಲ್ಲಿಗೆ ಹೋಗಲೇ ಬರ್ತಾರೆ, ಪುನಃ ಅಲ್ಲೇ ಬರ್ತಾರೆ. ಅದ್ರೇನಾಯಿತು, ಸೂಕ್ಷ್ಮ ರೂಪದಲ್ಲಿ ಅವರೆಲ್ಲರೂ ಅಲ್ಲಿರ್ತಾರೆ. ವ್ಯಕ್ತವಾಗ್ತಾರೆ, ಅವ್ಯಕ್ತವಾಗ್ತಾರೆ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾಹ್ನ ಭಾರತ ಅವ್ಯಕ್ತ ದಿನಾನ್ಯಮ ತತ್ತರ ಕಾಪರಿದೇವನ. ಅದನ್ನು ಚಿಂತೆ ಮಾಡೋಂಥದ್ದು ಒಂದೂ ಇಲ್ಲ ಅಂತ ಹೇಳ್ತಾರೆ. ಗೊತ್ತಾಯ್ತಲ್ಲ? ಹೌದು, ಅದೇ ಮತ್ತೆ. ಅದಕ್ಕೇನೆ ಬಂದರೆ ನಿಜವಾಗಲೂ ಸೃಷ್ಟಿ ಸ್ಥಿತಿಲಯಗಳದ್ದು ಏನಾಗ್ತಾ ಇದೆಯೋ ಅದ್ರ ಪೂರ್ತಿ ಅನುಭವ ಇಲ್ಲಿ ಬರ್ತಾ ಇದೆಯಲ್ಲ. ಇದು ಸುಮ್ಮನೆ ನನಗನ್ಸೋದು ಅಂದರೆ ಇದರಲ್ಲಿದೆ ಭಗವಂತನ ಕರುಣೆ. ಯಾಕೆಂದರೆ ಇದು ಸುಮ್ಮನೆ ನಮಗೆ ಎಲ್ಲ ಪ್ರಾಣಿಗಳು ಬಿಟ್ಟಿದ್ದಾನೆ ಸಮಾನ ಇದು ಅಲ್ವಾ. ಯಾಕಂದರೆ ಒಂದ್ಸಲ ತಿಳ್ಕೊಂಡು ಮುಂದಕ್ಕೆ ಬರಲಿ. ಗೊತ್ತಾಯ್ತಲ್ವ? ಸ್ವಲ್ಪ ಆದರೂ ತಿಳ್ಕೊಳ್ಳಿ. ಹಾಗೆ ಯೋಚನೆ ಮಾಡಿ, ಸುಷುಪ್ತಿ ಕೊಟ್ಟೇ ಇರಲಿಲ್ಲ ಅಂತ ಇಟ್ಕೊಳ್ಳಿ. ನೀವು 1 ಕೋಟಿ ಶ್ರುತಿ ಹೇಳಿ ತತ್ವಮಸಿ ಅಂತ, ಯಾರಿಗಾದ್ರೂ ಬುರುಡೆ ಹೋಗುತ್ತಾ? ನೀವೇ ಹೇಳಿ. ಸುಷುಪ್ತಿನೇ ಕೊಡದೇ ಇದ್ದರೆ ತತ್ವಮಸಿ ಅನ್ನೋ ಮಾತು ನಂಬಕ್ಕಾಗುತ್ತಾ? ಇಲ್ಲಿ ನೋಡಿಕೊಂಡ್ರೆ ಅಯ್ಯೋ ಹೌದಲ್ಲ ಅಂತ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ನಾವು ಇನ್ನೊಂದ್ಸಲ ಗಂಭೀರವಾಗಿ ನೋಡಬೇಕಪ್ಪ, ಕಷ್ಟಪಡೋಣ ಅಂತ ಅನಿಸುತ್ತೆ. ಏನೋ ಗೊತ್ತಿದ್ದೀರಿ ಅನ್ಸ, ಏನೋ ಮಾತಾಡ್ತಾರಪ್ಪ ಸುಮ್ಮನೆ ಅನಿಸುತ್ತೆ, ಅಷ್ಟೇ ಆಗುತ್ತೆ ತಾನೆ. ಆದ್ದರಿಂದ ಭಗವಂತನು ತತ್ವ ಹೇಳ್ಕೊಟ್ಟಿರೋದು ತಿಳಿಸೋದು ಒಂದೇ ಅಲ್ಲದೆ, ನೋಡಪ್ಪ ನೀನು ಸರಿಯಾಗಿ ನೋಡ್ಕೊಂಡು ನೀನು ಅನುಭವಕ್ಕೂ ಬರುತ್ತೆ ಅಂತಲೂ ತೋರಿಸ್ತಾ ಇದ್ದಾನೆ. ಎಲ್ಲ ರೆಡಿ ಮಾಡಿಟ್ಟಿದ್ದಾನೆ ಪಾಪ. ನಾವು ಹೋಗ್ತಾ ಇಲ್ಲ ಮುಂದಕ್ಕೆ, ನಮಗೋಗೋದು ತುಂಬ ಕಷ್ಟವಾಗಿದೆ ಅಂತಲ್ಲ. ನೋಡಿ ಮುಂದಕ್ಕೆ, ವಿಶ್ವಸ್ಯ ಅತ್ವ ವಿವಕ್ಷಯ ಆದಿಸಾಮಾನ್ಯ ಉತ್ಕಟಂ ಕಾರಿಕೆಗಳು ಮಾತ್ರ ಸಂಪ್ರತಿಪತ್ತವು ಸ್ಯಾತ್ ಆಪ್ತಿ ಸಾಮಾನ್ಯಮೇವಚ. ಅದನ್ನೇ ಹೇಳಿರೋದು. ವಿಶ್ವನಿಗೆ ಅತ್ವವನ್ನು ಹೇಳಿದೆ, ಅಂದರೆ ಆಕಾರವನ್ನು ಹೇಳಿದೆ, ಅಂದರೆ ಮಾತ್ರ ರೂಪದಲ್ಲಿ ಹೇಳಿದೆ. ಆದಿತ್ವವು ಉತ್ಕಟವಾಗಿರುತ್ತದೆ, ಆದಿತ್ಯ ಪ್ರಧಾನವಾಗಿರುತ್ತೆ. ಆಪ್ತಿ ಸಾಮಾನ್ಯ ಉತ್ಕಟ. ನೋಡಿ, ವಿಶ್ವನಿಗೆ ಅಕಾರವೆಂಬ ಮಾತ್ರನ್ನು ಒಂದು ಹೇಳುವಾಗ ಬಳಸುವ ಆದಿತ್ವ ಎಂಬುದು ಸಾಮಾನ್ಯ. ಹೌದಾ? ಅದೇ ಎದ್ದು ಕಾಣುತ್ತೆ. ಮುಂಚೆ ಎದ್ದು ಕಾಣಿಸೋದು ಇದೆ ಅಲ್ಲಪ್ಪ ನಮಗೆಲ್ಲ. ಹೆಸರು ಹೇಳಿದ್ಕೊಳ್ಳೆ ಮುಂಚೆ ಗೊತ್ತಾಗೋದು ಅದೇ ತಾನೆ. ಅದಕ್ಕೋಸ್ಕರ ಅಭಿಧಾನ ಅಭಿಧೇಯ ಎರಡರ ಜ್ಞಾನ ಯಾವಾಗುತ್ತೆ ಅಂದರೆ, ಅಭಿಧಾನದ ಮುಖಾಂತರ ಅಭಿಧೇಯ ಜ್ಞಾನ ಯಾವಾಗುತ್ತೆ? ಮುಂಚೆ ಎತ್ಕೊಳ್ತಾ ವೈಶ್ವಾನರಲ್ಲಾಗುತ್ತೆ. ಆಮೇಲೆ ತೇಜಸ್, ಆಮೇಲೆ ಪ್ರಜ್ಞೆ ತಾನೆ. ಆದ್ದರಿಂದ ಇಲ್ಲಿ ಇದೇ ಉತ್ಕಟವಾಗಿದೆ, ಪ್ರಧಾನವಾಗಿದೆ.
ಎದ್ದು ಕಾಣುತ್ತದೆ. ಅತ್ವವನ್ನು ಹೇಳುವ ಇಚ್ಛಿರುವಲ್ಲಿ ಎಂಬುದಕ್ಕೆ ಮಾತ್ರೆಯಿಂದ ಇಟ್ಟುಕೊಳ್ಳುವಾಗ ಎಂಬುದು ವ್ಯಾಖ್ಯಾನ. ಹೇಳ್ತಾರೆ ಇಲ್ಲಿ ಅತ್ವ ವಿವಕ್ಷಯ ಅಂದರೆ ಅಲ್ಲಿರೋದು ಅದನ್ನು ಮಾತ್ರೆ ಅಂತ ಇಟ್ಕೊಂಡಾಗ ವಿಶ್ವನ ಆಕಾರ ಮಾತ್ರೆ ಯಾವಾಗ ಇಟ್ಟುಕೊಳ್ಳುವೋ ಆವಾಗ ಹೀಗಾಗುತ್ತೆ. ಏನು ಆಪ್ತಿ ಸಾಮಾನ್ಯ ಉತ್ಕಟವಾಗಿರುತ್ತೆ. ಏಕೆಂದರೆ ಇಲ್ಲಿ ಅದೂ ಅಂತ ಇದೆ. ಆಪ್ತಿ ಸಾಮಾನ್ಯ ವೇಷ ಉತ್ಕಟಂ ಇದು ಅನುವರ್ತತೆ ಚ ಶಬ್ದಾತ್ ಸಂಪ್ರದವತ್ತು ಬಂತು. ಆಪ್ತಿ ಸಾಮಾನ್ಯಮೇವ ಚ ಅದಲ್ಲ ಇಟ್ಟುಕೊಳ್ಳುವಾಗ ಆಪ್ತಿ ಅಂದರೆ ಆಪ್ತಿ ಅಂದರೆ ಎಲ್ಲ ಕಡೆ ಹರಡ್ಕೊಂಡಿರೋದು ಅದು ಗೊತ್ತಾಗ್ತಾ ಇದೆ. ಬರೀ ಆದಿತ್ವ ಒಂದೇ ಅಲ್ಲ, ಇದು ಗೊತ್ತಾಗ್ತಾ ಇದೆ. ಎಲ್ಲ ಕಡೆ ಹರಡ್ಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಎರಡು ವಿಷಯ ಹೇಳಿದೆ. ಆದಿತ್ವ ಹರಡ್ಕೊಂಡಿರೋದು, ಆಕಾರದಲ್ಲಿ ಮೊದಲನೇದು, ಮತ್ತು ಎಲ್ಲ ಅಕ್ಷರಗಳು ಹರಡ್ಕೊಂಡಿದೆ, ಅದು ತಾನೇ ಇರೋದು. ಅದಿಲ್ಲಿ ವೈಶ್ವಾನಲ್ಲಿ ಸಿದ್ಧಿಸ್ತಾ ಇದೆ. ಹಾಗೇನೆ ಇನ್ನೊಂದು ತೈಸರು. ತೈಜಸಸ್ಯ ಉತ್ವ ವಿಜ್ಞಾನಿ ಉತ್ಕರ್ಷೋ ದೃಶ್ಯತೆ ಸ್ಫುಟಂ ಮಾತ್ರ ಸಂಪತ್ತಿಪತ್ತವು ಸ್ಯಾತ್ ಉಭಯತ್ವಂತಹ ವಿಧಂ. ತೈಜಸ್ಸನ್ನು ಉತ್ತವೆಂದು ಉತ್ತ ಅಂದರೆ ಉಕಾರ ಹೇಳುವಲ್ಲಿ, ಉಕಾರವೆಂದು ಹೇಳುವ ಇಚ್ಛಿರುವಲ್ಲಿ ಸ್ಫುಟವಾಗುತ್ತದೆ. ಅದು ಉಭಯತ್ವ ಸ್ಫುಟವಾಗುತ್ತದೆ. ಅಲ್ಲಿ ಆದಿತ್ವ ವ್ಯಾಪಕತ್ವ ಬಂತಲ್ಲ, ಹಾಗೇನಲ್ಲಿ ಉಭಯತ್ವ ಅನ್ನೋ ಸ್ಪಷ್ಟವಾಗುತ್ತೆ. ಮಧ್ಯ ಬರ್ತಾ ಇದ್ದಾನೆ ಇವನು. ಯಾವ ರೀತಿ ಉಕಾರ ಆಕಾರ ಮಕಾರ ಮಧ್ಯ ಬರ್ತಾ ಇದೆಯೋ ಹಾಗೆ ತೈಸನು ಬರ್ತಾ ಇದ್ದಾನೆ. ಅಲ್ಲಿ ಹೇಳಿದ್ದೇನೆ ಹೇಳಿರೋದು. ಮಕಾರ ಭಾವೇ ಪ್ರಾಜ್ಞ ಸಮಾನ ಸಾಮಾನ್ಯ ಮುತ್ಕಟಂ ಮಾತ್ರ ಸಂಪ್ರತಿಪತ್ತವತೋ ಲಯ ಸಾಮಾನ್ಯಮೇವ ಚ. ಪ್ರಾಜ್ಞನ ಮಕಾರವಾಗಿರುವಲ್ಲಿ ಮಾತ್ರೆಯಿಂದ ಇಟ್ಟುಕೊಳ್ಳುವಿನಿ ಅಂತ ಅರ್ಥ. ಮಾನ ಎಂಬ ಹೋಲಿಕೆ ಉತ್ಕಟವಾಗಿರುವುದು, ಲಯ ಎಂಬ ಹೋಲಿಕೆ ಉತ್ಕಟವಾಗಿರುವುದು. ಅಲ್ಲಿ ಹೇಳಿದೆ. ಮುಂದಕ್ಕೆ ನೋಡಿ. ತ್ರಿಷುಧಾಮಸಿ ಯಸ್ತುಲ್ಯಂ ಸಾಮಾನ್ಯಂ ವೇತ್ತಿ ತತ್ ನಿಶ್ಚಿತ ಸಪೂಜ್ಯ ಸರ್ವಭೂತಾನಾಂ ವನ್ಯಶ್ಚೇಷು ಮಹಾಮುನಿ. 3 ಸ್ಥಳಗಳಲ್ಲೂ ಯಾವನು ಸಮಾನವಾಗಿರುವ ಹೋಲಿಕೆಯನ್ನು ನಿಶ್ಚಿತವಾಗಿ ತಿಳಿದುಕೊಂಡಿರುವನೋ, ಅಂದ್ರೇನು, ಮಾತ್ರೆಗಳ ಮುಖಾಂತರನೂ ತಿಳ್ಕೊಳ್ತಾ ಇದ್ದಾನೆ, ತತ್ವದ ಮುಖಾಂತರನೂ ತಿಳ್ಕೊಳ್ತಾ ಇದ್ದಾನೆ. ಅಂದ್ರೇನು, ಪಾದಗಳು ತಿಳ್ಕೊಳ್ತಾ ಇದ್ದಾನೆ, ಅದಕ್ಕೆ ಹೆಸರುಗಳು ತಿಳ್ಕೊಳ್ತಾನೆ. ಅಧ್ಯಕ್ಷರವಾಗಿದೆ ಅಂದ್ರೇನು, ಅಕ್ಷರವನ್ನು ಪ್ರಧಾನವಾಗಿ ಇಟ್ಕೊಂಡು ಹೇಳ್ತಾ ಇರೋದು ಗೊತ್ತಾನೆ. ಆದ್ದರಿಂದ ಆಕಾರ ಉಕಾರ ಮಕಾರಗಳನ್ನು ತಿಳ್ಕೊಳ್ತಾ ಇರಬೇಕು, ಅವ್ರ ಸ್ವರೂಪವನ್ನು ತಿಳ್ಕೊಳ್ತಾ ಇರಬೇಕು. ಆಮೇಲೆ ಮಧ್ಯೆ ಅವ್ರ ಸಂಬಂಧ ಇದೆಯಲ್ಲ, ಆದಿತ್ವ ವ್ಯಾಪ್ತಿತ್ವ ಉಭಯತ್ವ ಮಿತಿ ಎಲ್ಲ ಇದೆಯಲ್ಲ, ಇದನ್ನೆಲ್ಲ ಚಿಂತನೆ ಮಾಡ್ಕೊಂಡು ಮಾಡ್ತಾ ಇರಬೇಕು. ಗೊತ್ತಾಯ್ತಾ? ಧ್ಯಾನ ಅಂದ್ರೆ ಏನಂದರೆ ಈ ರೀತಿ ಚಿಂತನೆ ಮಾಡ್ಕೊಂಡು ಮಾಡಬೇಕು ಧ್ಯಾನ. ಸಾಧಾರಣವಾಗಿ ಏನೇನೋ ಹೇಳ್ಬಿಡ್ತಾರೆ. ಅದಂತೂ ಇವಾಗ ಟ್ರೈನಿಂಗ್ ಸೆಂಟರ್ಸ್ ಆದದ್ದು ಬರುತ್ತೆ ನೋಡಿ ಧ್ಯಾನಕ್ಕೆ, ಅವ್ರಿಗೆ ಇಷ್ಟು ಬಂದಿದೆ ಮಾತಾಡ್ತಾ ಇರ್ತಾರೆ. ಹಾಗಲ್ಲ, ಅದೆಲ್ಲ ಅಲ್ಲ. ಇಲ್ಲಿ ಧ್ಯಾನ ಅಂದ್ರೆ ಏನು ಅಂದರೆ, ಅದು ಸುಮ್ಮನೆ ಚುಕ್ಕೆ ನೋಡ್ತಾ ಇರಿ, ಏಕಾಗ್ರತೆ ಏನೇನೋ ಹೇಳ್ತಾರೆ. ಧ್ಯಾನ ಅಂದ್ರೆ ಏನಪ್ಪ ಅಂದರೆ, ಶಾಸ್ತ್ರ ಯಾವುದೋ ಆಲಂಬನಕ್ಕೋಸ್ಕರ ಒಂದು ಮಂತ್ರವನ್ನು ಏನಾದರೂ ಒಂದು ಕೊಡುತ್ತೆ, ಅದರ ಸ್ವರೂಪವನ್ನು ವರ್ಣನೆ ಮಾಡುತ್ತೆ ಶ್ಲೋಕದಲ್ಲಿ, ಧ್ಯಾನ ಶ್ಲೋಕದಲ್ಲಿ. ಆಮೇಲೆ ಇದಕ್ಕೂ ಸಂಬಂಧವನ್ನು ಹೇಳುತ್ತೆ. ಯಾವುದಕ್ಕೆ? ಏನು ಮಂತ್ರ ಕೊಟ್ಟಿದೆಯೋ, ಏನು ಮಂತ್ರ ಸ್ವರೂಪ ಹೇಳಿದೆಯೋ ಅದಕ್ಕೂ ಸಂಬಂಧವನ್ನು ಹೇಳುತ್ತೆ. ನಾನು ಇದನ್ನೆಲ್ಲ ಚಿಂತನೆ ಮಾಡಿಕೊಂಡು ಹೇಳ್ತಾ ಇರಬೇಕು. ಧ್ಯಾನ ಅಂದರೆ ಅದು ಗೊತ್ತಾಯ್ತಲ್ವ? ಅಂದರೆ ಚಿಂತನೆಯೂ ಇದೆ, ಉಚ್ಚಾರ ಮಾಡೋದು ಇದೆ. ಜಪದಲ್ಲಿ ಕೇವಲ ಧ್ಯಾನ ಅನ್ನೋದು ಇರುತ್ತೆ, ಅದು ಬೇರೆ. ಇವಾಗ ಇಲ್ಲಿ ಇಟ್ಟಿರೋದ್ರಿಂದ ಅದನ್ನು ಹೇಳ್ತಾ ಇದೆ. ಗೊತ್ತಾಯ್ತಲ್ವ? ಆವಾಗ ಹಾಗೆ ಮಾಡಿದ್ರೆ ಫಲ ಬರೋದು ಅದಲ್ಲ. ಇವಾಗ ಅವನು ಹೀಗೆ ಅರ್ಥಕೊಂಡಿರೋನು, ಆ ಜ್ಞಾನಿಯು ಲೋಕದಲ್ಲಿ ಪೂಜ್ಯನೂ ನಮಸ್ಕಾರಕ್ಕೆ ಅರ್ಹನೂ ಆಗಿರುವನು. ಗೊತ್ತಾ?
ಇಲ್ಲೊಂದು ಸಣ್ಣ ಪ್ರಶ್ನೆ ಬರುತ್ತೆ. ನಮಗೆ ಗೊತ್ತೇ ಇಲ್ವಲ್ಲ, ನಾನು ಇಷ್ಟು ದಿವಸ ಜಪ ಮಾಡಿದ್ದೀನಿ, ಇದೆಲ್ಲ ಗೊತ್ತಿರಲಿಲ್ಲ, ದಂಡ ಆಗೋಯ್ತಾ? ಪ್ರಶ್ನೆ ಗೊತ್ತಾಯ್ತಾ ನಿಮಗೆ? ನೋಡಿ, ಶಾಸ್ತ್ರ ಏನು ಥರ ಹೇಳುತ್ತೆ ಅಂದರೆ, ಇಲ್ಲಿ ತಿಳ್ಕೊಳ್ದೆ ಮಾಡೋದು ಅನ್ನೋದು ಇದೆ. ಯಾಕೆಂದರೆ ಎಲ್ರಿಗೂ ತಿಳ್ಕೊಳ್ಳೋಕ್ಕಾಗಲ್ಲ, ಸಾಮರ್ಥ್ಯ ಇರೋದಿಲ್ಲ ಅಥವಾ ಅವಕಾಶ ಇರೋದಿಲ್ಲ. ಅದಕ್ಕೆ ಫಲ ಇಲ್ಲ ಅಂತಲ್ಲ, ಇದೆ. ಆದರೆ ತಿಳ್ಕೊಂಡು ಮಾಡಿದ್ರೆ ಫಲ ಜಾಸ್ತಿ. ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ಅದೇನು? ಶ್ರದ್ಧೆಯ ಅಂದರೆ ಶ್ರದ್ಧೆಯಿಂದ, ಉಪನಿಷದ ಅಂದರೆ ಮನಸ್ಸನ್ನು ಸಮಾಧಾನವಾಗಿಟ್ಕೊಂಡು. ಗೊತ್ತಾಯ್ತಲ್ಲ? ಹಾಗಿದ್ದು ಮಾಡಬೇಕು ಅನ್ನೋ ನಿಯಮ, ಅದು ಮಾಡಲೇಬೇಕು. ಶ್ರದ್ಧೆಯ ಉಪನಿಷದ. ಇದನ್ನು ತಿಳಿದೇನು ಮಾಡ್ಬೋದು, ತಿಳಿದು ಮಾಡ್ಬೋದು. ಆದರೆ ಮಂತ್ರ ಸ್ವರೂಪ ಅದು ತಿಳ್ಕೊಳ್ದೆ ನಾನು ಶ್ರದ್ಧೆಯಿಂದ ಮಾಡ್ತಾ ಇದ್ದೀನಿ, ಮನಸ್ಸನ್ನು ಸಮಾಧಾನವಾಗಿ ಇಟ್ಕೊಂಡಿದ್ದೀನಿ, ಮಾಡಿದ್ರೆ ಫಲ ಇದೆ. ವಿದ್ಯೆಯಿಂದ ಮಾಡಿದರೆ ಅವೇನು ವೀರ್ಯವತ್ತರಂ ಭವತಿ, ಬಲ ಜಾಸ್ತಿ. ಅದಕ್ಕೆ ಗೊತ್ತಾಯ್ತಲ್ವಾ? ನೋಡಿ ಹೇಳ್ತೇನೆ. ಇವಾಗ ಇಲ್ಲಿ ಸಾಧಾರಣವಾಗಿ ನಮ್ಮ ಮಟ್ಟದಲ್ಲೆಲ್ಲ ನಾವು ಸಾಧಾರಣ ದೇವತೆಗಳ ಜಪ ಅದು ಇದು ಮಾಡ್ತೀವಿ, ಪೌರಾಣಿಕವಾಗಿರೋದು ಎಲ್ಲ ಮಾಡ್ತೀವಿ. ಅದನ್ನು ಉಪದೇಶ ತಗೊಳ್ಳೋದು ಒಳ್ಳೆಯದು, ಗೊತ್ತಾಯ್ತಾ? ಆದರೆ ಆ ಮಂತ್ರಗಳನ್ನ ಯಾರೋ ಇನ್ನೊಬ್ರು ಹೇಳ್ತಾ ಇದ್ದಾರೆ, ನಾನು ಹೇಳ್ತೀನಿ ಅಂತ ಮಾಡೋದು ತಪ್ಪೇನಲ್ಲ, ಮಾಡ್ಬೋದು. ಆದರೆ ಗುರುವಿನ ಮುಖಾಂತರ ಹೋದರೆ ಅಡ್ವಾಂಟೇಜ್ ಇದೆ. ಏನಪ್ಪ ಅಡ್ವಾಂಟೇಜ್ ಅಂದರೆ, ನಾನು ಜಪ ಅದು ಇದು ಮಾಡ್ತಾ ಇರುವಾಗ ನಿಜವಾಗಲೂ ಅವರವರ ಸಂಸ್ಕಾರಕ್ಕೆ ಅನುಗುಣವಾಗಿ ಒಬ್ಬರೊಬ್ರಿಗೊಂದೊಂಥರ ಕಷ್ಟ ಬರುತ್ತೆ, ಏನೇನೋ ಬರುತ್ತೆ ಪಾಪ. ಅವನು ಅದನ್ನು ಪರಿಹಾರ ಮಾಡ್ಕೊಳ್ಬೇಕಾಗಿದ್ದರೆ ಒಂದಕ್ಕೆ ಹೋಗ್ಬೇಕು ಅವ್ರ ಹತ್ರ. ಅಂದರೆ ಮಾರ್ಗದರ್ಶನ ಅನ್ನೋದು ಬೇಕಾಗುತ್ತೆ. ಏನೇನೋ ಅದೆಲ್ಲ ತಪ್ಪೋಗ್ಬಿಟ್ಟಿದೆ. ಉಪದೇಶ ಕೊಡೋದು ಅಂದರೆ ಯಾವತ್ತೋ ಬರ್ತಾರೆ, ಅವ್ರು ಹೇಳ್ಬಿಟ್ಟು ಹೊಟ್ಟೋದ್ರೆ ಆಗಿ ಮುಗಿತೀವಿ, ಅವ್ರಿಗೂ ಸಂಬಂಧವೇ ಇಲ್ಲ. ಹಾಗಲ್ಲ ಇಲ್ಲಿರೋದು. ಅದೊಂದು ದೊಡ್ಡ ಉಪದೇಶ ಅಂತ ಏನು ಹೇಳೋಕ್ಕಾಗಲ್ಲ. ಏನೋ ತೊಗೊಂಡಿದ್ದಾರೆ ಅಂತ ಹೇಳ್ಬೋದು ಅಷ್ಟೇ, ಒಂಥರ ಉಪಚಾರಕ್ಕೆ ಮಾತು ಆಗ್ಬಿಡುತ್ತೆ. ಗೊತ್ತಾಯ್ತಾ? ಮಾರ್ಗದರ್ಶನ ಮಾಡಬೇಕಾಗುತ್ತೆ. ಆದ್ದರಿಂದ ಹಾಗೆ ಮಾಡೋದು ತಪ್ಪಲ್ಲ, ಆದರೆ ಹೀಗೆ ಮಾಡಿದ್ರೆ ಉತ್ತಮ. ಗೊತ್ತಾಯ್ತಲ್ವಾ? ಅಲ್ಲಮ್ಮ, ಧ್ಯಾನದಲ್ಲಿ ಆವರ್ತನೆ ಅಂತಿರಲಿಲ್ಲ, ಧ್ಯಾನ ಮಾಡ್ತಲೇ ಇರಬೇಕಲ್ಲ. ಇವಾಗ ಪುನರುಚ್ಚಾರ ಮಾಡೋದಂತೆ ಆ ಸ್ವರೂಪನ ಧ್ಯಾನ ಮಾಡ್ತಲೇ ಇರ್ತೀವಿ ಅಲ್ವೇ? ಇದನ್ನು ಹೇಳ್ತಾ ಇರ್ತೀವಿ ಮಂತ್ರ. ಆದ್ದರಿಂದ ಧ್ಯಾನ ಅದೇ ವಸ್ತು, ಅದರಲ್ಲಿರೋ ಸಂಬಂಧ, ಇದೆಲ್ಲ ಸೇರಿಸಿ ಧ್ಯಾನ ಅನ್ನೋದು. ಉಚ್ಚಾರ ಅನ್ನೋದು ಅದರ ಒಂದು ಅಂಗ. ನನಗೆ ಗೊತ್ತಾಗ್ಲಿಲ್ವಾ? ಇವಾಗ ಉಚ್ಚಾರ ಮಾಡೋದು ಅನ್ನೋದನ್ನ ತಾನೇ ಪದೇ ಪದೇ ಬರೋದು ಅನ್ನೋದು. ಧ್ಯಾನ ಯಾವಾಗಲೂ ಮಾಡ್ತಲೇ ಇರ್ತೀನಿ ಉದ್ದಕ್ಕೂ. ಅರ್ಥ ಆಯ್ತಲ್ಲ? ಇವಾಗ ಹೀಗೆ ಮಾಡಿ ತಿಳ್ಕೊಂಡು ಮಾಡಿದ್ರೆ ಫಲ ಅನ್ನೋದು ಜಾಸ್ತಿ ಇದೆ. ಅದಾಯ್ತಾ? ತಿಳ್ಕೊಳ್ಳದೆ ಮಾಡಿದ್ರೆ ಫಲ ಇಲ್ಲ ಅಂತಲ್ಲ. ಅದನ್ನು ನಾವು ಇಷ್ಟು ದಿವಸ ಮಾಡಿ ದಂಡ ಅಂತ ಯಾರೂ ಭಾವನೆ ಮಾಡಬಾರ್ದು. ಇನ್ಗೆಲ್ಲೂ ಏನು ಹೇಳ್ತಾರೆ, ನಾನು ಜಪ ಮಾಡುವಾಗ ಅದು ತಪ್ಪಾಗ್ಬಿಟ್ರೆ ಆಮೇಲೆ ದೋಷ ಆಗಿಬಿಡುತ್ತೆ ಅಂತಾರೆ. ಖಂಡಿತ ಹೆದರಬೇಕಾಗಿಲ್ಲ. ಯಾಕೆಂದರೆ ಇದನ್ನೆಲ್ಲ ಶಾಸ್ತ್ರ ತಿಳಿಸ್ಕೊಟ್ಟಿರೋದೆ. ಮರ ಅಂತ ಶುರು ಮಾಡಿ ವಾಲ್ಮೀಕಿ ದೊಡ್ಡವನಾಗ್ಬಿಡ. ಇನ್ನಿದಕ್ಕಿಂತ ಬೇಕೇನಪ್ಪ? ಅಲ್ಲಿ ಏನು ಅಂದರೆ, ನಾವು ಹೆದರ್ಕೊಂಡು ಕೂತ್ಬಿಟ್ರೆ ಏನೂ ಆಗೋಲ್ಲ. ಮಾಡಬೇಕು ಅಂದರೆ ತಪ್ಪು ಹಾಗೆ ಮಾಡ್ತಾ ಇರ್ಬೋದು ಅಂತ ಅರ್ಥವಲ್ಲ. ಅದಕ್ಕೆ ಪ್ರಯತ್ನ ಪಡಬೇಕು, ತಿಳ್ಕೊಳ್ಳೋದಕ್ಕೆ ಪಡಬೇಕು. ನಮ್ಗೆ ಗೊತ್ತಿಲ್ಲ ಏನೋ ಮಾಡಿದ್ರೆ ಭಗವಂತ ದೊಣ್ಣೆ ತೊಗೊಂಡೇನು ಹೊಡೆಯಲ್ಲ. ಅವನು ಅದಕ್ಕೋಸ್ಕರ ಅಲ್ಲ ಇರೋದು. ಗೊತ್ತಾಯ್ತಾ? ಅದನ್ನು ಈ ರೀತಿ ಸಾಧನೆ ಮಾಡ್ತಾ ಇರಬೇಕು. ಆಮೇಲೆ ನೋಡಿ, ಹೇಳಿದ್ನಲ್ಲ, ಅದೇನಪ್ಪ ಹೇಳಿದ್ದು. ಇವಾಗ ರಿಪೀಟ್ ಮಾಡೋದು ಅನ್ನೋದು ಇದೇ ಇದೆ, ಅದಿಲ್ಲ ಅಂತಲ್ಲ ಹೇಳಿದ್ದು. ಇವಾಗ ಗಾಯತ್ರಿಯಿಂದ ಧ್ಯಾನ ಮಾಡಿಕೊಂಡೇ ಇರ್ತೀವಿ, ಇದನ್ನ ಮಟ್ಟಿಗೆ ರಿಪೀಟ್ ಮಾಡ್ತಾ ಇರ್ತೀವಿ. ಗೊತ್ತಾಯ್ತಲ್ಲ? ಹಾಗೆ
ಅಕಾರೋ ಅನೈತೆ ವಿಶ್ವಂ ಮುಖಾರ್ಶ್ಯಾಪಿತೈ ಸಂ ಮಕಾರ್ಷಿ ಪುರಂ ಪುನಃ ಪ್ರಾಜ್ಞಂ ನಾಮಾತ್ರೇ ವಿದ್ಯತೆ ಗತಿ. ಅಲ್ಲಿ ಹಿಂದೆ ಹೇಳಿರುವ ಹೋಲಿಕೆಗಳಿಂದ ಆತ್ಮನ ಪಾದಗಳನ್ನು ಮಾತ್ರೆಗಳೊಡನೆ ಒಂದುಗೂಡಿಸಿಕೊಂಡು ಹಿಂದೆ ಹೇಳಿರುವ ಓಂಕಾರವನ್ನು ಅರಿತುಕೊಂಡು ಯಾವನು ಧ್ಯಾನ ಮಾಡುವನೋ, ಎಲ್ಲಿದೆ ಅದಲ್ಲ, ಅವನನ್ನು ಆಕಾರು ವಿಶ್ವನಲ್ಲಿಗೆ ಒಯ್ಯುತ್ತದೆ, ವಿಶ್ವನನ್ನು ಸೇರಿಸುತ್ತದೆ. ಅರ್ಥ ಆಯ್ತಲ್ವಾ? ಆದ್ದರಿಂದ ಇಲ್ಲಿ ಮುಂಚೆ ಎತ್ಕೊಳ್ತಾ ಹೇಳಿದ್ದೇನೋ ತಿಳ್ಕೋಬೇಕು. ಏವಂ ವೇದ ವೇದ ಅಂತ ಹೇಳಿರೋದು. ಇದನ್ನು ತಿಳ್ಕೊಳ್ಳೋದಕ್ಕಿರೋದೇ ಸಾಧನೆ. ಇದು ಅದೇನು ಸಂಶಯವೇ ಇಲ್ಲ. ಆದರೆ ಈ ಥರದ್ದು ಇದೆ. ಇದರದ್ದು ಇದೆ ಅಂದ್ರೇನು? ನಾನು ಈ ಥರ ಕ್ರಮೇಣ ಧ್ಯಾನ ಮಾಡಿಕೊಂಡು ಉಚ್ಚಾರ ಮಾಡಿಕೊಂಡು ಮಾಡೋದಿದೆಯಲ್ಲ, ಅದರಿಂದಲೂ ಪ್ರಾಪ್ತಿ ಆಗುತ್ತೆ. ಪ್ರಾಪ್ತಿ ಆಗುತ್ತೆ ಅಂದ್ರೇನು? ಅದರಿಂದಲೇ ಪ್ರಾಪ್ತಿ ಆಗಿಬಿಡುತ್ತೆ ಅಂತ ಅರ್ಥ ಅಲ್ಲ. ಅದಕ್ಕೆ ಅದರಿಂದಲೇ ಪ್ರಾಪ್ತಿ ಆಗಿಬಿಡುತ್ತೆ ಅಂದರೆ ಇಲ್ಲ ಜ್ಞಾನದಿಂದಲೂ ಆಗುತ್ತೆ ಅಥವಾ ಕರ್ಮದಿಂದಾದರೂ ಆಗುತ್ತೆ ಅಂತ ಆಗೋಗುತ್ತೆ. ಹಾಗಲ್ಲ. ಆಗುತ್ತೆ ಅಂದರೆ ಏನಂದರೆ ಚಿತ್ತ ಶುದ್ಧವಾಗಿ ಆವಾಗ ಈ ತತ್ವವನ್ನು ತಿಳ್ಕೊಳ್ಳೋದಕ್ಕೆ ನನಗೆ ಬಲ ಬರುತ್ತೆ. ಗೊತ್ತಾಯ್ತಲ್ಲ? ಕರ್ಮದಲ್ಲಿರೋದು ಏನು ಅಂದರೆ ಮನಸ್ಸನ್ನು ಸಿದ್ಧಪಡಿಸುತ್ತೆ, ಬುದ್ಧಿಯನ್ನು ಸಿದ್ಧಪಡಿಸುತ್ತೆ. ಎಲ್ಲ ಬುದ್ಧಿ ತಯಾರಾಗಿರುವಾಗ ತತ್ವ ಹೇಳಿದ್ರೆ ಗೊತ್ತಾಗುತ್ತೆ. ಗೊತ್ತಾಯ್ತಲ್ಲ? ಆದ್ದರಿಂದ ಇದನ್ನ ಹೀಗೆ ಕರ್ಮದ ರೀತಿ ಧ್ಯಾನ ಮಾಡಿಕೊಂಡು ಅಂತ ಹೇಳಿರೋದ್ರಿಂದ ಅದು ಇದೆ, ಸಾಧನೆ ಇದೆ, ಅದು ಇಲ್ಲ ಅಂತಿಲ್ಲ. ಹಾಗೂ ಮಾಡ್ತಾರಂತ ಅದಕ್ಕೆ ಹೇಳ್ರು. ಆದರೆ ಇವಾಗ ನೋಡಿ, ಇವಾಗ ಈ ಧ್ಯಾನಗಳನ್ನೆಲ್ಲ ಹೇಳಿಬಿಟ್ಟು ಫಲ ಹೇಳಿದೆ. ತುರಿಯಕ್ಕದು ಹೇಳೋಕ್ಕಾಗುತ್ತಾ? ತುರಿದಲ್ಲಿ ನಿಮಗೆ ಒಳ್ಳೆ ಹೆಂಡತಿ ಮಕ್ಕಳು ಅದು ಇದು ಸಿಗುತ್ತೆ, ಮನೆ ಕಟ್ಕೋಬೋದು ಅಂತ ಹೇಳಿದ್ದೇನಪ್ಪ ಏನಾದರೂ ಹೇಳಿಲ್ವಲ್ಲ? ಅಲ್ಲಿಗೆ ಏನರ್ಥ? ಅಲ್ಲಿ ಈ ಆನಂದಗಳು ಏನೇನಿದೆಯೋ ಆನಂದಗಳೆಲ್ಲ ಅದರಲ್ಲಿ ಅರಿವು ಹೋಗಿದೆ. ಆ ಮೂಲವಾಗಿರ್ತಕ್ಕಂಥ ಆನಂದ ಏನಿದೆಯೋ ಅದು ಕರ್ಮದಿಂದ ಸಿಗೋದಲ್ಲ, ಜ್ಞಾನದಿಂದಲೇ ಸಿಗೋದು. ಗೊತ್ತಾಯ್ತಲ್ಲ? ಆದ್ದರಿಂದ ಇದನ್ನು ಸಾಧನೆ ರೂಪದಲ್ಲಿ ತಗೊಂಡಿದೆ. ಗೊತ್ತಾಯ್ತಲ್ಲ? ಅವನು ಏನು ಮಾಡುತ್ತೆ? ಧ್ಯಾನ ಮಾಡುವನು ಅವನನ್ನು ಅಕಾರು ವಿಶ್ವನಲ್ಲಿಗೆ ಒಯ್ಯುತ್ತದೆ, ವಿಶ್ವವನ್ನು ಸೇರಿಸುತ್ತದೆ. ಎಂದರೆ ಅಕಾರಾಲಂಬನವಾಗಿ ಓಂಕಾರವನ್ನು ಅರಿತುಕೊಂಡವನು ವೈಶ್ವಾನರನಾಗುತ್ತಾನೆ ಎಂದರ್ಥ. ಇದೆಲ್ಲ ಕರ್ಮ. ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆಯಾ? ಅಂದರೆ ಏನು? ಅದಕ್ಕೊಂದು ಫಲ ಇದೆ, ಕರ್ಮಕ್ಕೊಂದು ಫಲ ಇದೆ. ಅವನು ಅಷ್ಟೇ ಮಾಡ್ಕೊಂಡು ಕೂತ್ಕೊಂಡು ಅಂತ ಇಟ್ಕೊಳ್ಳಿ, ವೈಶ್ವಾನರ ಆದ್ಮೇಲೆ ತಿನ್ನೋ ವಾಪಸ್ ಬರ್ಬೇಕು ಅಷ್ಟೇ. ಅವನು ತತ್ವ ತಿಳ್ಕೊಳ್ಳೇಬೇಕು. ಇಲ್ಲಿ ಹೋದ್ರೆ ಆಬ್ರಹ್ಮವನ ಅಲ್ಲೋಗ ಪುನರಾವರ್ತಿನ ಅರ್ಜುನ ವಾಪಸ್ ಬರಬೇಕಾಗಿತ್ತು. ವೈಶ್ವಾನ ಆಗುತ್ತಾನೆ. ಅಲ್ಲಿ ಆಗೋದು ಅನ್ನೋದಿಲ್ಲ, ತುರಿಯಿನಲ್ಲಿ ಆಗ್ತಾನೆ ಅನ್ನೋದಿಲ್ಲ, ಆಗಿದ್ದಾನೆ, ತಿಳ್ಕೊಂಡಿಲ್ಲ ಅಷ್ಟೇ. ಇವಾಗ ಇಲ್ಲಿ ಹಾಗಲ್ಲ, ನಾನು ವೈಶ್ವಾನ ಆಗಿಲ್ಲ, ಆಗ್ತೀನಿ. ತೈಸನ ಆಗಿಲ್ಲ, ಆಗ್ತೀನಿ. ತೈಸನ ಆಗೋದೇನು ಸಾಮಾನ್ಯವಲ್ಲ. ಶಾಸ್ತ್ರದಲ್ಲಿ ಪ್ರಧಾನದಲ್ಲಿ ಬರುತ್ತೆ, ಹಿರಣ್ಯಗರ್ಭನು ನಿಜವಾಗ್ಲೂ ಹಿರಣ್ಯಗರ್ಭನು ಪ್ರಜಾಪತಿ ಅವರೆಲ್ಲ ಜೀವರುಗಳು. ಹಿಂದಿನ ಜನ್ಮಗಳಲ್ಲಿ ಅಗಾಧವಾದ ತಪಸ್ಸು ಮಾಡ್ತಾರೆ. ಅವರದ್ದು ಏನು ಮಾಡ್ತಾರೆ ನನಗೇನೋ ಗೊತ್ತಿಲ್ಲ, ಅಥವಾ ಶಾಸ್ತ್ರದಲ್ಲಿ ಎಲ್ಲಿದೆಯೋ ಅದು ನಂಗೆ ಗೊತ್ತಿಲ್ಲ. ಗೊತ್ತಾಯ್ತಾ? ಆ ತಪಸ್ಸಿನಲ್ಲಿ ಅದನ್ನು ಆ ಸ್ಪರ್ಧೆಯಲ್ಲಿ ಸೇರಿಕೊಂಡಿರೋರು ಕೆಲವರು ಇರ್ತಾರಂತೆ. ಅದೇ 4 ಜನ ಇರ್ತಾರೋ, 5 ಜನ ಇರ್ತಾರೋ, 10 ಜನ ಇರ್ತಾರೋ ಗೊತ್ತಿಲ್ಲ ನನಗೆ.
ಏನು ಪೈಪೋಟಿ ಮೇಲೆ ತಪಸ್ಸಾಗುತ್ತೆ. ಯಾಕೆ ಅಷ್ಟು ದೊಡ್ಡ ಸ್ಥಾನ ಪಡ್ಕೋಬೇಕಲ್ಲ, ಸಾಮಾನ್ಯವೇ ಅದು. ಅದರಲ್ಲಿ ಒಬ್ಬ ಜಯಿಸ್ಬಿಡ್ತಾನೆ, ಗೊತ್ತಾಯ್ತಲ್ವಾ? ಅದೇ ಬರೋದು ಸಾಧನೆಗೆಲ್ಲನು. ಅಗ್ನಿದೇವತೆ ಆಗಬೇಕು ಅಂತ ಇವಾಗ ಒಬ್ಬ ತಪಸ್ಸು ಮಾಡ್ತಾ ಇದ್ದಾನೆ, ಮಹಾ ತಪಸ್ಸು ಮಾಡ್ತಾನೆ. ತಪಸ್ಸು ಮಾಡಿ ಇನ್ನೇನು ಬರೋದು ಗೊತ್ತಾಗುತ್ತೆ ಅವನಿಗೆ, ಆಗ್ತೀನಿ ಅಂತ. ಆವಾಗ ಕೊನೆಯ ಆಹುತಿ ಕೊಡ್ತಾನೆ. ಅಗ್ನಿನ ಆಹುತಿ ಕೊಟ್ಟ ಅಂತ ಇದೆ, ಅಗ್ನಿಗೆ ಆಹುತಿಯಲ್ಲಿ ಕೊಟ್ಟ. ಅದರ ಆಹುತಿಯನ್ನು ಗೊತ್ತು ಅವನಿಗೆ, ಇವಾಗ ಆಗೋಯ್ತು ಸೆಟ್ಲ್ ಅಂತ. ಹಾಗೆ ಅವನು ಹಿರಣ್ಯಗರ್ಭನ ಆಗ್ಬಿಡ್ತಾನೆ. ಆಗ್ಬಿಟ್ಮೇಲೆ ಹಿರಣ್ಯಗರ್ಭನ ಆಗ್ತಾನೆ ಅಂದ್ರೇನು, ಅವನು ಆವಾಗ ಮನುಷ್ಯನ ಮಾಡಿದ್ದಾನೆ, ಅವನು ಆವಾಗ ಹಿರಣ್ಯಗರ್ಭನ ಅಲ್ಲ. ಅವನು ಹೋದ್ಮೇಲೆ ಮುಂದಿನದಕ್ಕೆ ಆ ಸ್ಥಾನವನ್ನು ಆಕ್ರಮಿಸ್ಕೊತಾನೆ, ಗೊತ್ತಾಯ್ತಾ? ಅವಾಗ ಬೇರೆಯವರು ಇದ್ದಿರಲ್ಲ, ತುಂಬ ನಿರಾಸೆ ಆಗಿ ಹೋಗುತ್ತೆ. ಏನಿದು ಇಷ್ಟು ಜನ್ಮಗಳು ಮಾಡಿದ್ರು, ತಿರ್ಗಾ ಮುಂದಿನ ಬ್ರಹ್ಮತ್ವ ಕಂಪ್ಲೀಟ್ ಮಾಡಬೇಕು ಅಂದರೆ ಎಷ್ಟು ದಿವಸ ಇರಬೇಕು ಗೊತ್ತಾ? ಹಿರಣ್ಯಗರ್ಭನ ಆಯುಸ್ ಮುಗಿಯೋವರೆಗೆ ಇರಬೇಕು. ಅದು ಅದೇನೋ 10⁻20 ಏನೋ ಆಗುತ್ತೆ ವರ್ಷಗಳು. ಅದಕ್ಕೋಸ್ಕರ ಅವ್ರು ಬೇಜಾರಾಗ್ಬಿಟ್ಟು ಅವ್ರು ಆಮೇಲೆ ಪೂರ್ತಿ ಜ್ಞಾನಕ್ಕೆ ಹೊಟ್ಟೋಗ್ತಾರೆ, ಇದು ಬೇಡ ಅಂತ. ಹೀಗಿರೋದು ಗೊತ್ತಾಯ್ತಲ್ವ? ಆದ್ದರಿಂದ ಪ್ರಜಾಪತಿ ಸ್ಥಾನವಾಗಲಿ, ಯಾಕೆ ದೇವತೆಗಳ ಸ್ಥಾನವಾಗಲಿ, ಅದಕ್ಕೆ ಕೂಡ ಪೈಪೋಟಿ ಅಂತ ಸ್ಪರ್ಧೆ ಮಾಡಿ ಗೆದ್ಕೋತಾರೆ. ಓ, ಬೃಹದಾರಣ್ಯದಲ್ಲಿ ಸ್ಪಷ್ಟವಾಗಿದೆಯಲ್ಲ. ಆಮೇಲೆ ಆ ಪೈಪೋಟಿಯನ್ನು ಸೋದೋಗ್ಬಿಡ್ತಾರೆ ಬೇರೆಯವರು, ಅವ್ರು ಬೇಜಾರು ಆಗ್ಬಿಡುತ್ತೆ, ಆಮೇಲೆ ಜ್ಞಾನ ಕೊಟ್ಟೋಗ್ತಾರೆ. ಹಿರಣ್ಯಗರ್ಭ ಸ್ಥಾನ ಕರ್ಮವೇ ಬೇಕು. ಕರ್ಮ ಅಂದರೆ ಹೋಮ ಮಾಡೋದು ಅಂತಲೇ ಅಲ್ಲ, ಅದು ಅದಕ್ಕೆ ಏನು ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ, ನಾನು ಹೇಳಿದ್ದು. ಅಯ್ಯಯ್ಯೋ, ಅದು ಇರೋಲ್ಲ ಅಂತಲ್ಲ, ಅವನು ಗೊತ್ತಿಲ್ಲದೆ ಇರೋದು ಒಂದು ಇರೋಲ್ಲ, ಎಲ್ಲ ಗೊತ್ತಿರುತ್ತೆ ಅವನಿಗೆ. ಆದರೆ ನಾನು ಅಂದ್ಕೊಳ್ಳೋದೇನು ಅಂದರೆ, ಆ ದೊಡ್ಡ ಭಗವಂತನಿದ್ದಾನಲ್ಲ, ಅವನು ಅವ್ರು ಯಾವುದೋ ಅವನ ಯೋಗ್ಯತೆಗಳು, ಅವನ ಸಾಮರ್ಥ್ಯ ನೋಡಿಕೊಂಡು ಅಂಥವ್ನು ಚುನಾಯಿಸ್ಬಿಡ್ತಾನೆ ಮುಂಚೆನೆ. ಕಂದು ಏನೇನು ಮಾಡ್ತಾ ಇರ್ತಾನೆ, ಏನೋ ಒಂದು ಅಂತ ಒಟ್ಟಿನಲ್ಲಿ ಪಡ್ಕೊಳ್ಳೋ ಸ್ಥಾನ ಅದು. ಪಡ್ಕೊಳ್ಳೋ ಸ್ಥಾನ ಅಂದರೆ ಕರ್ಮ ಇದ್ದೇ ಇರಬೇಕು. ಅಂದರೆ ಬರೀ ಕರ್ಮ ಅಂತಲ್ಲ, ಉಪಾಸನೆಗಳು ಅದು ಇದು ಎಲ್ಲ ಇರುತ್ತೆ. ಏನೇನು ಇರ್ತೋ ನಂಗೆ ಗೊತ್ತಿಲ್ಲ. ಹೌದು, ಅವನು ಸ್ವರೂಪಕ್ಕೆ ಬಂದ್ಬಿಡ್ತಾನೆ ಅಲ್ಲ, ಆಮೇಲೆ ಅದನ್ನು ಬಿಟ್ಬಿಟ್ಟು ಜ್ಞಾನಕ್ಕೆ ಹೊರಟೋಗ್ತಾನೆ. ನಮ್ಗೆ ಈ ಕಾಂಪಿಟೇಷನ್ ಬೇಡ ಅಂತ ಬಿಟ್ಬಿಡ್ತಾನೆ. ಹಾಂ, ಆಮೇಲೆ ಜ್ಞಾನ ಪಡ್ಕೊಳ್ತಾನೆ, ಅವನು ಜ್ಞಾನಿಯಾಗಿ ಹೊರಟೋಗ್ತಾನೆ ಅಷ್ಟೆ. ಭಾಷ್ಯಕಾರರು ಹೇಳ್ತಾರೆ, ಭಾಷ್ಯಕಾರ ಆ ಸಂದರ್ಭದಲ್ಲಿ ಹೇಳಿದ್ದಾರೆ, ಅಂದರೆ ಆ ಸಂದರ್ಭ ಅಲ್ಲ, ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಏನಂದರೆ ಅಲ್ಲಿ ಬೃಹದಾರಣ್ಯದಲ್ಲಿ ಹೇಳುತ್ತೆ, ಒಂದೊಂದು ಕಡೆ ಇನ್ನು ಹೆಚ್ಚು ಸ್ಪಷ್ಟವಾಗಿರುತ್ತೆ ತತ್ವ ಅನ್ನೋದಕ್ಕೆ. ಬ್ರಹ್ಮಲೋಕಕ್ಕೆ ಹೋದರೆ ಬಿಸಿಲು ನೆರಳಲ್ಲಿ ಎಷ್ಟರ ಮಟ್ಟಿನ ವ್ಯತ್ಯಾಸ ಕ್ಲಿಯರಾಗಿ ಗೊತ್ತಾಗುತ್ತೋ ನಮಗೆ, ಹಾಗೆ ಆತ್ಮತತ್ವವನ್ನು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮತ್ತು ಅದರ ಉಪದೇಶ ಅವನು ಮಾಡ್ತಾನೆ, ಹಿರಣ್ಯಗರ್ಭನೇ ಮಾಡ್ತಾನೆ. ಮಂಚ ಇರುತ್ತೆ, ಸಮಸಮವಾಗಿ ಕೂಡಿಸ್ಕೊಂಡು ಹೇಳ್ತಾನಂತೆ, ಹೇಳ್ತಾನಂತೆ. ಅವಾಗ ಹೇಳ್ತಾರೆ, ಈ ಬ್ರಹ್ಮಲೋಕವನ್ನು ಪಡ್ಕೊಳ್ಳೋದು ಅನ್ನೋದು ಮಹಾ ದುಸ್ತರ. ಅದು ಬಿಡಿ, ಅದನ್ನೆಲ್ಲ ಮಾತಾಡೋ ಉಪಯೋಗ ಇಲ್ಲ, ಗೊತ್ತಾಯ್ತಾ? ನಾವು ಸುಮ್ಮನೆ ಅದನ್ನು ಕಲ್ಪನೆ ಮಾಡೋಕೆ ಕೂಡ ಆಗೋದಿಲ್ಲ ಆ ತಪಸ್ಸುಗಳು. ಆದ್ದರಿಂದ ಅಲ್ಲೆಲ್ಲ ಮುಖ್ಯವಾಗಿರೋದೇನೆಂದರೆ, ಆ ಸುಮ್ಮನೆ ಸ್ತ್ರೀ ಸಂಕಲ್ಪ ಕೂಡ ಒಂದಿರಬಾರ್ದು. ಒಂದ್ಸಲ ಏನಾದರೂ ಬಂತು ಅಂತಂದರೆ ಪುನಃ ಅವನು ಮೊದಲಿಂದ ಶುರು ಮಾಡಬೇಕು, ಅಷ್ಟು ಕಠೋರ ಅದು, ಗೊತ್ತಾಯ್ತಲ್ವ? ಆ ಥರದವನು ಅಲ್ಲಿಗೆ ಹೋಗಿ ಇಷ್ಟು ಕಷ್ಟಪಟ್ಟು ಹೋಗಿ ಆಮೇಲೆ ಜ್ಞಾನ ಪಡ್ಕೊಳ್ಳೋದ್ರ ಬದಲು ಅದರಲ್ಲಿ ಅರ್ಧ ಕಷ್ಟಪಟ್ಟರೆ ಇಲ್ಲೇ ಆಗುತ್ತಲ್ಲ ಅಂತಾರೆ. ಭಾಷವಾಕ್ಯನೇ ಇದೆ.
ಅದಕ್ಕೋಸ್ಕರ ಅಲ್ಲಿ ಅದು ಪ್ರಾಪ್ತಿ, ಆಮೇಲೆ ಅನುಭವ ಆಯ್ತಲ್ವ, ಆಗಿದೆ. ಹಾಂ ಚ್ಯುತ ಆಗಲ್ಲ, ಗೆಲ್ಲಿಲ್ಲ ಅಂತಷ್ಟೇ. ಹಾಂ ಮೊದಲ ಅಯ್ಯೋ ಹೇಳ್ತೀನಿ ನೋಡಿ. ಇವಾಗ ಹಿರಣ್ಯಗರ್ಭನ ಟರ್ಮ್ ಮುಗಿಯುತ್ತೆ ಅಂದ್ರೇನು, ಅವನಿಗೊಂದು ದಿವಸ ಒಂದು ಕಲ್ಪ, ಒಂದು ಕಲ್ಪ ಒಂದು ದಿವಸ. ಒಂದು ಕಲ್ಪ ಅಂದರೆ ಎಷ್ಟು? 14 ಮನ್ವಂತರ. ಒಂದು ಮನ್ವಂತರ ಅಂದರೆ ಎಷ್ಟು ಅಂದರೆ 72 ಯುಗಗಳು, ಮಹಾಯುಗಗಳು. 72 ಸಲ ಹೋಗಬೇಕು. ಅಷ್ಟಾದರೆ ಒಂದು ಮನ್ವಂತರ. ಆ ಥರದ್ದು 14 ಮನ್ವಂತರಗಳು ಹಾಕಿದ್ರೆ ಒಂದು ಕಲ್ಪ. ಇದು ಅವನಿಗೊಂದು ದಿವಸ. ಹಾಂ ಹೌದು, ಪ್ರಜಾಪತಿ ಬದುಕಿರ್ತಾನೆ, ದೇವತೆಗಳು ಮನುಗಳು ವ್ಯತ್ಯಾಸವಾಗ್ತಾರೆ, ಗೊತ್ತಾಯ್ತಾ? ಆಮೇಲೆ ಆ ಬ್ರಹ್ಮನ್ ಈ ರೀತಿ 100 ವರ್ಷ ಇರ್ತಾನೆ, ಅಂದರೆ 36,500 ಸಲ ಅವನು ಸೃಷ್ಟಿ ಮಾಡ್ತಾನೆ. ಆಮೇಲೆ ಆವಾಗಲೇ ಅದು ಮಹಾಪ್ರಳಯ, ಅದು ಎಲ್ಲ ಹೊಟ್ಟೋಗುತ್ತೆ, ಅವ್ಯಕ್ತವೂ ಹೊಟ್ಟೋಗುತ್ತೆ, ಹೋಗಿ ಬ್ರಹ್ಮದಲ್ಲಿ ಒಂದಾಗ್ಬಿಡುತ್ತೆ. ಆಮೇಲೆ ಪುನಃ ಶುರುವಾಗುತ್ತೆ. ಅವಾಗ ಈ ಕಾಲದಲ್ಲಿ ಯಾವನೋ ತಪಸ್ ಮಾಡಿ ಗೆದ್ದಿರ್ತಾನೆ, ಅವನು ಹುಟ್ಟುತ್ತಾನೆ ಮುಂದಕ್ಕೆ. ಅದಕ್ಕೇನೆ ಶಂಕರ್ ಹೇಳ್ತಾರೆ, ಅವರು ಹಿರಣ್ಯಗರ್ಭನು ಅಂತ ಕೆಲವು ಕಡೆ ಹೇಳಿದೆ, ಜೀವನು ಅಂತ ಅನ್ನೋ ಅರ್ಥ. ಹಿರಣ್ಯಗರ್ಭಂ ಪಶ್ಯತ್ ಜಾಯಮಾನ ಮತ್ತೆ ಹೇಳುತ್ತೆ. ಆದರೆ ಅವನು ಈಶ್ವರನೇ, ಅವನು ಕಾರ್ಯಬ್ರಹ್ಮ. ಕಾರ್ಯಬ್ರಹ್ಮ ಅಂದ್ರೇನು? ಈಶ್ವರ ಅವನಿಗೆ ಸಪೋರ್ಟು, ಈಶ್ವರ ಅವನಿಗೆ ಸಪೋರ್ಟು. ಆದರೆ ನಿಜವಾಗ್ಲೂ ಎಲ್ಲ ಕಾರ್ಯಗತ ಮಾಡೋದು ಇವನೇ. ಆದ್ದರಿಂದ ಹಿರಣ್ಯಗರ್ಭನನ್ನು ಕಾರ್ಯಬ್ರಹ್ಮ ಅಂತ ಹೇಳ್ತಾರೆ, ಅಪರಬ್ರಹ್ಮ ಅಂತ ಹೇಳ್ತಾರೆ. ಅಪರಬ್ರಹ್ಮ ಕಾರ್ಯಬ್ರಹ್ಮ ಅಂದ್ರೆ ಯಾರು? ಈಶ್ವರ ಅಲ್ಲ, ಹಿರಣ್ಯಗರ್ಭ. ಅವನು ಚೇಂಜ್ ಆಗ್ತಾ ಇತ್ತು. ಕಾರ್ಯಬ್ರಹ್ಮ ಅಲ್ವೇ, ಕಾರ್ಯವಾಗಿರೋದನ್ನು ಬದಲಾಯಿಸಲೇಬೇಕು. ಎಂಥದ್ದು ಗೊತ್ತಾಗಲಿಲ್ಲಪ್ಪ. ಇವಾಗ ತಪಸ್ಸು ಮಾಡಿ ಆಯಾ ಸ್ಥಾನವನ್ನು ಪಡ್ಕೊಳ್ಳೋರು ಇದ್ದಾರೆ, ಗೊತ್ತಾಯ್ತಾ? ಇವಾಗ ವೈಶ್ವಾನರಾದವನು ಜ್ಞಾನ ಇಲ್ಲ ಅಂತ ಅರ್ಥವಲ್ಲ, ಗೊತ್ತಾಯ್ತಾ? ಅವನು ಇವಾಗ ಸ್ಪಷ್ಟವಾಗಿ ಉಪನಿಷತ್ನಲ್ಲಿ ಬರುತ್ತೆ, ಪ್ರಜಾಪತಿ ಹುಟ್ಟಿದ, ಪ್ರಜಾಪತಿನೇ ವೈಶ್ವಾನರ. ಪ್ರಜಾಪತಿ ಹುಟ್ಟಿದ ಮೇಲೆ ಅವನಿಗೆ ಭಯವಾಯಿತು ಅಂತಿದೆ. ಭಯವಾಯಿತು ಅಂದರೆ ಇನ್ನೂ ಜೀವತ್ವ ಉಳ್ಕೊಂಡಿದೆ ಅಂತಾಯ್ತೋ ಇಲ್ಲ. ಆಮೇಲೆ ಅವನು ಚಿಂತನೆ ಮಾಡಿದ್ರೆ ಸುಲಭವಾಗಿ ಗೊತ್ತಾಯಿತು, ನಾನು ಸುಮ್ಮನೆ ಭಯಪಟ್ಟಿದ್ದೀನಿ ಅಷ್ಟೇ, ಅರ್ಧಕ್ಕೆ ಆಗೋಶಿಲ್ಲ, ನಾನು ಬ್ರಹ್ಮೆ ಅಂತ ತಿಳ್ಕೊಂಡ. ಭಯಂ ವಿಯಾಯ ಬಿಟ್ಬಿಟ್ಟ, ತಿಳ್ಕೊಂಬಿಟ್ಟ. ಅಂದರೆ ಅಲ್ಲಿ ಜ್ಞಾನಿ ಅಂದ್ರೆ ಒಬ್ಬ ಜ್ಞಾನಿ ಅಂತ. ಆದರೆ ಪ್ರಾರಬ್ಧದಿಂದ ಹುಟ್ಟಿರೋನು, ಆ ಪ್ರಾರಬ್ಧ ಇದ್ದೇ ಇದೆ. ಪ್ರಾರಬ್ಧಕ್ಕನುಗುಣ ಜ್ಞಾನಿ ಯಾವ ರೀತಿ ಕೆಲಸ ಮಾಡಬೇಕೋ ಹಾಗೆ ಪ್ರಜಾಪತಿ ಪ್ರಾರಬ್ಧಕ್ಕನುಗುಣವಾಗಿ ಅವನ ಕಾರ್ಯ ಮಾಡಬೇಕು. ಅವನ ಕಾರ್ಯ ಏನು? ಜಾಗೃತ ಜಗತ್ತನ್ನು ನಿರ್ವಹಿಸೋದು. ಈಗ ಹಂಗೆ ಆಗೋಗಿದೆ. ಯಾವುದೋ ವಿಚಿತ್ರವಾದ ಸಂಸ್ಕಾರಗಳಿರುತ್ತೆ, ಈ ಸ್ಥಾನ ಪಡ್ಕೊಳ್ಬೇಕು ಅನ್ನೋದು ಇದೆ. ಆಧಿಕಾರಿಕ ಪುರುಷ. ಆಧಿಕಾರಿಕ ಪುರುಷನನ್ನು ಇನ್ನೂ ಸ್ಪಷ್ಟ ಮಾಡ್ತಾನೆ, ಸುರೇಶ್ವರ್ ಮಾಡ್ತಾನೆ. ಏನಂದರೆ ಅವನಿಷ್ಟೆಲ್ಲ ಹೇಳಿದ್ದಾದಮೇಲೆ ಭಯಂ ವಿಯಾಯ ಬ್ರಹ್ಮ ಆಗ್ಬಿಟ್ಟ ಅಂತೆಲ್ಲ ಆಗೋಯ್ತು. ಆಮೇಲೆ ಜಾಯಾಮಿ ಸ್ಯಾತ್ ಅಂತ ನಾನು ಇದನ್ನು ಹೇಳಿದ್ದೀನಿ ನಿಮಗೆ. ಪ್ರಜಾಪತಿ ಏನು ಹೇಳ್ದ? ನನಗೆ ಹೆಂಡತಿ ಇರಬೇಕು ಅಂತ. ಇದೊಂದು ಜ್ಞಾನಿ ಆಗ್ಬಿಟ್ಟು ಹೆಂಡತಿ ಹೇಳ್ತಾ ಇದ್ದಾನಲ್ಲ ಅಂದರೆ ಅವನ ಆಧಿಕಾರಿಕ ಪುರುಷ. ಅವನು ಪ್ರಜಾಪತಿಗೋಸ್ಕರನೇ ಹುಟ್ಟಿರೋನು, ಅದಕ್ಕೆ ಅವನು ಪ್ರಜಾಪತಿ ಅಂತ ಹೆಸರು. ಆದ್ದರಿಂದ ಆ ಧರ್ಮವನ್ನು ನಿರ್ವಹಿಸೋದಕ್ಕೋಸ್ಕರ ಆ ಸಂಕಲ್ಪ ಬರುತ್ತೆ. ಹೌದು, ಈಶ್ವರನೇ ಅಂತಲೂ ಹೇಳ್ಬೋದು, ಅಥವಾ ಹಿರಣ್ಯಗರ್ಭ.
ಹಿರಣ್ಯಗರ್ಭನು ಆಯಾ ಆಕಾರದಲ್ಲಿ ತೋರ್ಕೋತಾನೆ, ಒಂದು ಅಂಶದಿಂದ ತೋರ್ಕೋತಾನೆ. ಅದಕ್ಕೆ ಇವಾಗ ಕೃಷ್ಣನ್ ಕೂಡ ಪರಮಾತ್ಮ ಅಂಶ ಅಂತಲೇ ಹೇಳೋದು, ರಾಮನ್ ಕೂಡ ಅಂಶ ಅಂತಲೇ ಹೇಳೋದು, ಗೊತ್ತಾಯ್ತಲ್ವ? ಅಂದರೆ ವಿಶೇಷವಾಗಿ ತೋರ್ಕೊಳ್ತಾನೆ. ಇಲ್ಲ ಏನು ಇಲ್ಲ ಆಗಲ್ಲ. ನಿಜವಾಗ್ಲೂ ನೀವು ಕೇಳ್ತಾ ಇರೋದಕ್ಕೂ ನಾನು ಹೇಳಿದಕ್ಕೆ ಏನು ಸಂಬಂಧ ಏನಿಲ್ಲ, ಯೋಚನೆ ಮಾಡಿ, ಸಂಬಂಧವೇ ಇಲ್ಲ ಅದಕ್ಕೂ ಇದಕ್ಕೂ, ಗೊತ್ತಾಯ್ತಲ್ಲ? ಆದ್ದರಿಂದ ಆಧಿಕಾರ ಪುರುಷ ಬರುತ್ತೆ. ಜ್ಞಾನಿಗಳ ವಿಚಾರದಲ್ಲಿ ಕೂಡ ಅವರು ಆ ಪ್ರಾರಬ್ಧ ನಿರ್ವಹಿಸೋದಕ್ಕೋಸ್ಕರ ಒಳಗಡೆ ಏನೋ ಒಂದು ಇಟ್ಟಿರ್ತಾನೆ ಭಗವಂತ, ಅದರ ಪ್ರಕಾರ ನಡ್ಕೊಂಡು ಹೋಗುತ್ತೆ. ಅವಾಗ ಕರ್ದಮ ಪ್ರಜಾಪತಿ ಅವನು ಹೇಳ್ತಾನೆ ಸ್ಪಷ್ಟವಾಗಿ, ನನಗೇನು ಒಂದು ಆಸಕ್ತಿ ಇಲ್ಲ ಅಂತಾನೆ. ಆಮೇಲೆ ಮನು ಹೇಳ್ತಾನೆ, ತಿಳ್ಕೊ ನೀನು ಅಧಿಕಾರಿ ಪುರುಷ, ನೀನು ಹುಟ್ಟಿರೋದೇ ಅದಕ್ಕೋಸ್ಕರ, ಇಲ್ಲ ಅಂತಂದ್ರೆ ಏನರ್ಥ ಅಂತ ಕನ್ವಿನ್ಸ್ ಮಾಡ್ತಾನೆ ಮದುವೆ ಮಾಡ್ಕೊತಾನೆ. ಮದುವೆ ಮಾಡ್ಕೊಂಡಾದ್ಮೇಲೆ ಸಪ್ತ ಕನ್ನಿಕರು ಹುಡ್ತಾರೆ. ಅಯ್ಯೋ ಸಪ್ತ ಕನ್ನಿಕಲ್ಲ, ದೇವಹೂತಿ ಅವರೆಲ್ಲ ದೇವಹೂತಿನ ಮದುವೆ ಮಾಡ್ಕೊತಾನೆ, ಸಪ್ತ ಕನ್ನಿಕರು ಹುಡ್ತಾರೆ. ಸಪ್ತರ್ಷಿ ಮದುವೆ ಕೊಟ್ಬಿಟ್ಟು ಹೊರಟೋಗ್ತಾನೆ ಅವನು, ಗೊತ್ತಾಯ್ತಾ? ಆಮೇಲೆ ಇವನು ಹುಟ್ಟೋದು, ಕಪಿಲರು ಹುಟ್ಟೋದು, ದೇವಹೂತಿ, ಗೊತ್ತಾಯ್ತಲ್ಲ? ಯಾತಕ್ಕೆ ಹೇಳಿದೆ ಅಂದರೆ ಕರ್ದಮ ಪ್ರಜಾಪತಿ ಅವನಿಗೆ ಗೊತ್ತು ನಾನು ಇದರಲ್ಲಿ ಆಸಕ್ತಿ ಇಲ್ಲ ಅಂತ ಗೊತ್ತು, ಒಂದು ಕರ್ತವ್ಯಕ್ಕೋಸ್ಕರ ಮಾಡ್ತಾನೆ. ಹಾಗೆ ನೋಡೋದಕ್ಕೆ ಹೋದರೆ ಕೃತಯುಗದಲ್ಲಿ ಕೇವಲ ಕರ್ತವ್ಯ ಪರಿಪಾಲನೆಗೋಸ್ಕರನೇ ಮಕ್ಕಳು ಇರ್ತಾ ಇದ್ದದ್ದು. ಕರ್ಮ ಮಾಡಬೇಕು, ಅದಕ್ಕೋಸ್ಕರ ನನಗೊಂದು ಭಾರ್ಯೆ ಬೇಕು ಅಷ್ಟೇ, ಕಾಮದಿಂದ ಅಲ್ಲ. ಆದರೆ ಕಾಲಕ್ರಮದಲ್ಲಿ ಕಾಮ ಪ್ರವೇಶ ಮಾಡುತ್ತೆ. ಆವಾಗಲೇ ಶ್ವೇತಕೇತು ಒಂದು ಘೋಷಣೆ ಮಾಡೋದು ಎಲ್ಲ ಇದೆ ಇಲ್ಲಿ, ಗೊತ್ತಾಯ್ತಲ್ಲ? ಆಮೇಲೆ ಅಮಾತ್ರಶ್ಚತುರ್ಥೋ ಅವ್ಯವಹಾರ್ಯ ಪ್ರಪಂಚೋಪಶಮ ಶಿವ ಅದ್ವೈತ ಏವೋಂಕಾರ ಆತ್ಮೈವ ಸಂವಿಶತಿ ಆತ್ಮನ ಆತ್ಮಾನಂ ಏವಂ ವೇದ. ಅಮಾತ್ರವಾದ ಮಾತ್ರೆಗಳು ಯಾವುದಕ್ಕೆ ಇಲ್ಲವೋ ಅದು ಅಮಾತ್ರ. ಇದಕ್ಕೆ ಮಾತ್ರೆಗಳಿಲ್ಲ, ಗೊತ್ತದ? ಎಲ್ಲ ಪಾದಗಳೆಲ್ಲನೂ ಅದರಲ್ಲಿ ಸೇರ್ಕೊಂಡ್ಬಿಡ್ತು. ಪಾದ ಸೇರ್ಕೊಳ್ತು ಅಂದ್ರೇನು, ಮಕಾರವೂ ಸೇರಿಬಿಡ್ತು, ಆ ಹೂನಲ್ಲಿ ಸೇರ್ಕೊಳ್ತು, ಆ ಹೂಗಳು ಮಕಾರದಲ್ಲಿ ಸೇರ್ತವೆ, ಆ ಹೂ ಮಾಗಳು ಇದರೊಳಗೆ ಸೇರ್ಕೊಂಡೋಯ್ತು, ಹೌದಾ? ಆದ್ದರಿಂದ ಅಲ್ಲಿ ಮಾತ್ರೆಗಳು ಅನ್ನೋದೇ ಇಲ್ಲ. ಇದು ಚತುರ್ಥವು. ನಾಲ್ಕನೇದು ಇವನು ಬರೀ ಆತ್ಮನೇ. ನೋಡಿ, ಇವಾಗ ಇಲ್ಲಿ ಗಮನಿಸಬೇಕಾದ್ದೇನೆಂದರೆ, ಬ್ರಹ್ಮ ಅನ್ನೋದು ಒಂದು ಇಂಟರ್ಮೀಡಿಯೇಟ್ ಸ್ಟೆಪ್ಪು. ಶಾಸ್ತ್ರವನ್ನು ತಿಳ್ಕೊಳ್ಳುವಾಗ ಬ್ರಹ್ಮ ಅನ್ನೋದೇನಿದೆ ಒಂದು ಅವಾಂತರ, ಒಂದು ಒಂದು ಹಂತ. ಕೊನೆಯಾಗಿ ನೋಡಿದ್ರೆ ಆತ್ಮ ಒಂದೇ ಇರೋದು. ಇವಾಗ ನಾವು ಅಜ್ಞಾನ ಕಾಲದಲ್ಲಿರುವಾಗ ಆತ್ಮ ಅಂದರೆ ಪ್ರತ್ಯೇಕಾತ್ಮ, ಕ್ಷೇತ್ರಜ್ಞ, ಜ್ಞಾತಾಕರ್ತ ಭೋಕ್ತ, ಗೊತ್ತಾಯ್ತಲ್ಲ? ಅದೇ ತತ್ವವನ್ನು ತಿಳ್ಕೊಂಡ್ಬಿಟ್ರೆ ಆತ್ಮವೇ ಸರ್ವಸ್ವವು. ಆಮೇಲೆ ಗೊತ್ತಾಯ್ತಲ್ಲ? ಆದ್ದರಿಂದ ಇಲ್ಲೇನೆಂದರೆ ಇವಾಗ ಬ್ರಹ್ಮನ ತರಲೇ ಇಲ್ಲ. ಇಲ್ಲಿ ಮಾಂಡವಿಕದಲ್ಲಿ ಬ್ರಹ್ಮನ ತರಲೇ ಇಲ್ಲ, ಹೌದಾನೆ? ಆತ್ಮನಂತಲೇ ತಗೊಂಡ್ಬಿಡ್ತು. ಗಮನಿಸ್ತಾ ಇದ್ದೀರಾ? ಗೊತ್ತಾಯ್ತು? ಅಯಮಾತ್ಮ ಬ್ರಹ್ಮ ಅನ್ನುವಾಗ
ಈ ಬ್ರಹ್ಮ ಅಂದರೆ ಈಗ ಸ್ಟೆಪ್ಸ್ನಲ್ಲಿ ಬರೋದಿಲ್ಲ ಅಂತ ಹೇಳಿದೆ. ಅದು ಅಮಾತ್ರವಾಗಿರೋದು. ಸ್ವಯಮಾತ್ಮ ಚತುಷ್ಪಾತ್, ಅಯಮಾತ್ಮ ಬ್ರಹ್ಮ. ಗೊತ್ತಾಯ್ತಾ? ಅಂದರೆ ಬ್ರಹ್ಮ ಚತುಷ್ಪಾತ್ ಅಂತ ಹೇಳುವಾಗ ಸಮಷ್ಟಿಯಿಂದ ಈಶ್ವರ, ತೇಜಸ, ಪ್ರಾಜ್ಞ, ಅವನ ಪಾದಗಳು ಅಂತ ಹೇಳಿದೆ. ಗೊತ್ತಾಯ್ತಾ? ಆದರೆ ಬ್ರಹ್ಮ ಸೃಷ್ಟಿ ಪ್ರಕಾರ ಅದನ್ನು ಹೇಳಿದ್ರು ಕೂಡ ಅದನ್ನು ನೀನು ಇಲ್ಲೇ ನೋಡ್ಕೊ ಅಂತ ಹೇಳಿಬಿಟ್ಟು ಇವಾಗ ಬ್ರಹ್ಮನ್ ತರಲೇ ಇಲ್ಲ, ನೇರವಾಗಿ ಆತ್ಮ ಕೊಟ್ಟೋದ್ರು. ಗೊತ್ತಾಯ್ತಾ? ಇವಾಗ ಇಲ್ಲಿ ಆದ್ದರಿಂದ ಏನಾಗಿದೆ, ಇಲ್ಲಿ ನಾಲ್ಕನೇ ಬರೀ ಆತ್ಮನೇ. ಇದು ಅಭಿಧಾನ, ಅಭಿಧೇಯ ಇವುಗಳ ರೂಪದಲ್ಲಿರುವ ವಾಕು, ಮನಸ್ಸು ಎರಡೂ ನಾಶವಾಗಿಬಿಟ್ಟಿರುವುದರಿಂದ ಅವ್ಯವಹಾರ್ಯ. ನೋಡಿ, ಬಹಳ ಮುಂಚೆ ಮೊದಲನೇ ದಿವಸ ಹೇಳಿದ್ದು ನೋಡಿ, ಅಭಿಧಾನದ ಮುಖಾಂತರ ಅಭಿಧೇಯವನ್ನು ತಿಳಿಸ್ತಾ ಇದೆ. ಗೊತ್ತಾಯ್ತಾ? ಅಲ್ಲಿಗೆ ಯಾವ ವಸ್ತು ತಿಳಿಸಿದೆಯೋ ಅದು ಈ ವಸ್ತು ಈ ಶಬ್ದದ ಮುಖಾಂತರ, ಅಭಿಧಾನದ ಮುಖಾಂತರ ತೀರ್ಮಾನವಾಗಿದೆ ಅಂತ ಅರ್ಥವಲ್ಲ. ಕೊನೆಯಲ್ಲಿ ಯಾವ ತತ್ವವನ್ನು ತಿಳಿಸ್ತಾ ಇದ್ದಾರೋ ಅದು ಅಭಿಧಾನವನ್ನೂ ಮೀರಿದೆ, ಅಭಿಧೇಯವನ್ನೂ ಮೀರಿದೆ. ನೋಡಿದ್ರೆ ಅರ್ಥ ತಿಳ್ಕೊಳ್ಳಿ. ಅಭಿಧಾನ, ಅಭಿಧೇಯ ಅನ್ನೋ ವ್ಯವಹಾರ ಯಾವಾಗ ಬರುತ್ತೆ? ನಮ್ಮಂಥವ್ರು ಬರುತ್ತೆ. ಗೊತ್ತಾನೆ? ನಾನು ತಿಳ್ಕೊಳ್ಳೋದು ಬಾಕಿ ಇದೆ. ಇದೆಲ್ಲ ಒಂದು ಏನಂತ ಗೊತ್ತಿಲ್ಲ. ನನಗೆ ಇವಾಗ ಇಷ್ಟೇ ಗೊತ್ತಿರೋದು. ಈ ಜಗತ್ತು ಒಂದು ಗೊತ್ತಿದೆ, ನಾನು ಅದು ಬೇರೆ, ನಾನು ಬೇರೆ, ನಾನು ಅನುಭವಿಸ್ತಾ ಇದ್ದೀನಿ, ಇಷ್ಟೇ ಗೊತ್ತಿರೋದು ನನ್ನ ಬಗ್ಗೆ ನನಗೆ. ಅದಲ್ವಾ? ಇವಾಗ ಇಲ್ಲಿಂದ ನನ್ನನ್ನು ತುರಿಯನ್ನು ಒಯ್ಯಬೇಕು. ಗೊತ್ತಾಯ್ತಾ? ಏನು ಹೇಳ್ತೋ? ಸರಿಯಪ್ಪ, ಶುರು ಮಾಡಿ ನೋಡಪ್ಪ, ಇದೆಲ್ಲಪ್ಪ ನೀನು ಅನ್ಕೋತಾ ಇದೆಯಲ್ಲ, ಇದರಲ್ಲೇ ಇದೆ. ಆ ತುರಿ ನೀನೇ, ಇದರಲ್ಲೆಲ್ಲ ಇರೋದು ನೀನೇ. ಅಯ್ಯೋ, ಏನು ನಂಬಕ್ಕೆ ಆಗಲ್ವಲ್ಲ, ನಾನು ಬೇರೆ ಅಲ್ವೇ? ಇಲ್ಲ ನೋಡು ನಿಧಾನವಾಗಿ ಅಲ್ಲಿಂದ ಏನು ಮಾಡುತ್ತೆ, ಮುಂಚೆ ಬ್ರಹ್ಮನ್ ಹೇಳುತ್ತೆ. ಇದಕ್ಕೆಲ್ಲ ಕಾರಣವಾದ ಯಾವುದೋ ಹಿರಣ್ಯಗರ್ಭ ಅಂತ ಒಬ್ಬ. ಇದಕ್ಕೆಲ್ಲ ಕಾರಣವಾಗಿರೋದು ಯಾರು? ಪ್ರಜಾಪತಿ. ಆ ಪ್ರಜಾಪತಿ ಕಾರಣವಾಗಿರೋದು ಹಿರಣ್ಯಗರ್ಭ, ಅವನಿಗೆ ಕಾರಣವಾಗಿರೋದು ಈಶ್ವರ. ಉಪಾಧಿ ಬ್ರಹ್ಮ, ಉಪಾಧಿಯಿಂದ ಕೂಡಿರೋ ಬ್ರಹ್ಮವೇ ಈಶ್ವರನು. ಉಪಾಧಿ ಬಿಡು, ಬ್ರಹ್ಮೆ ಅಂತ ಮುಂಚೆ ಬ್ರಹ್ಮನ್ ತಿಳಿಸ್ತು. ಆಮೇಲೆ ಆ ಬ್ರಹ್ಮ ನೀನೇ ಅಂತೋ. ಅಯ್ಯೋ, ನಾನು ಹೇಗ್ರಿ ತಿಳ್ಕೊಳ್ಳೋದು? ನೋಡು, ಇಲ್ಲಿ ನೋಡು, ಇಲ್ಲಿ ನಾನು ಮಾಡ್ತಾ ಇದ್ದೀನಿ ಅಂತ ಏನು ಅನ್ಕೋತಿದ್ಯೋ ಅದೆಲ್ಲ ನಡೀತಾ ಇರೋದು ವೈಶ್ವಾನರನಿಂದ. ಅಲ್ಲಿ ಕೂತ್ಕೊಂಡು ನೋಡು, ನೀನು ಇಲ್ಲಿ ಕೂತ್ಕೊಂಡು ನೋಡಬೇಡ. ಯಾಕೆಂದ್ರೆ ನೀನು ಬಹಿಷ್ಪ್ರಜ್ಞ. ನಿಜವಾಗ್ಲೂ ನೋಡು, ನೀನು ಅಂದರೆ ಸುಷುಪ್ತಾತ್ಮ ಅಂತಾನೆ ನಿಜವಾಗ್ಲೂ. ಅಲ್ಲಿ ಹೊರಗಡೆ ಒಳಗಡೆ ಇದೆಯಾ? ನೀನೇ ಹೇಳು. ಹೊರಗಡೆ ಒಳಗಡೆ ಇನ್ನಿದೇನಪ್ಪ ಅಲ್ಲೇ? ಏನೂ ಇಲ್ಲ ಅಲ್ಲಿ. ಆದ್ದರಿಂದ ನೀನು ಬಹಿಷ್ಪ್ರಜ್ಞಾ ಅಂತ ಅನ್ನೋದನ್ನು ಬಿಟ್ಬಿಡು, ಅಂತ ಪ್ರಜ್ಞಾ ಅನ್ನೋದನ್ನು ಬಿಟ್ಬಿಡು. ಬಿಡ್ಬೇಕಾದ್ರೆ ನಾನೇನು ಮಾಡಬೇಕು? ನೋಡಿ, ಇಲ್ಲಿ ಕೂತ್ಕೋ. ಈ ವ್ಯವಹಾರ ಎಲ್ಲಿಂದ ಆಗ್ತಾ ಇದೆ ನೋಡು. ಇಲ್ಲಿ ಒಳಗಡೆ ಇರೋ ವ್ಯವಹಾರ ಆಗ್ತಾ ಇದೆ ನೋಡು. ನಾನು ಜೀರ್ಣ ಮಾಡ್ಕೊತೀನಿ, ಓಡಾಡ್ತಾ ಇದ್ದೀನಿ. ಓಡಾಡ್ತಾ ಇರೋ, ಜೀರ್ಣ ಆಗ್ತಾ ಇರೋದು ಎಲ್ಲ ವೈಶ್ವಾನರನಿಂದ. ಇಲ್ಲಿರೋದು ಪಂಚಭೂತಗಳೇ, ಅಲ್ಲಿರೋದು ಪಂಚಭೂತಗಳೇ. ನಿನಗಿಂತ ಅವನು ಬೇರೆ, ಅವನಿಗಿಂತ ನಾನು ಬೇರೆ ಅಂತ ಯಾಕೆ ಹೇಳಬೇಕು? ಇವಾಗ ಒಂದೇ ನೀರನ್ನ 4 ಪಾತ್ರೆ ಇಟ್ಟರೆ ನೀರು ಬೇರೆ ಆಗುತ್ತೆ. ಅದು ಪಂಚಭೂತ, ಇದು ಪಂಚಭೂತ. ಅದು ಮನಸ್ಸು, ಇದು ಮನಸ್ಸು. ಸಮಷ್ಟಿನಲ್ಲಿ ನೋಡು, ಇಷ್ಟಿಷ್ಟಕ್ಕೆ ನೋಡಬೇಡ ಅಂತ ಅಲ್ಲಿ ಕರ್ಕೊಂಡು ಕೂಡಿಸ್ತು. ಅಲ್ಲಿಂದ ಅದರ ಸಾರವನ್ನು ಹೇಳ್ಕೊಂಡು ತೈಸ ಅಂತು, ಅದರ ಸಾರವನ್ನು ಹೇಳ್ಕೊಂಡು ಪ್ರಾಜ್ಞಾ ಅಂತ ಹೇಳ್ತು. ಅಲ್ಲಿ ಬರೀ ಉಪಾಧಿ ಅಷ್ಟೆ. ಕಿತ್ತಾಗ್ತು, ನೀನೇ ಅಂತ ತಿಳಿಸ್ತು. ಹಾಗೇನು ಸುಷುಪ್ತಿಗೆ ಬಂದ ಮೇಲೆ ತೋರಿಸೋದಕ್ಕಿನ್ನೇನೂ ಇಲ್ಲ. ಅರ್ಥ ಆಯ್ತದೆ ನಾನು ಹೇಳೋ ಪಾಯಿಂಟು? ಎಚ್ಚರಿಕೆಯಿಂದ ಹೋಗ್ಬೇಕಾದ್ರೆ ಏನೋ ತೋರಿಸಿದ್ವಿ, ಅಲ್ಲಿಂದ ಸ್ವಪ್ನಕ್ಕೆ ಬಂದ್ವಿ, ಸ್ವಪ್ನದಲ್ಲಿ ಏನೋ ಒಂದು ತೋರಿಸಿ ಅಲ್ಲಿ ಹಿಂದಕ್ಕೆ ಹೋದ್ವಿ, ಅಲ್ಲಿ ಒಂದು ಏನು ತೋರ್ಸೋಕ್ಕೇನಿದೆ?
ಗೊತ್ತಾಗ್ತಾ ಇದೆಯಲ್ಲ ಭಾವ? ಅಲ್ಲಿ ಏನು ಇಲ್ಲದೆ ಇರೋದ್ರಿಂದ ನೀನೇ ವಿಚಾರ ಮಾಡಿ ತಿಳ್ಕೊ. ಹಾಗೆ ತಿಳ್ಕೊಳ್ಳೋದು ಜ್ಞಾತ ಅಂತ ಅನ್ಕೋತಾ ಇದೆಯಲ್ಲ ನೀನು. ಜ್ಞಾತರಿಗೇನು ಲಕ್ಷಣ? ತಿಳ್ಕೊಳ್ಳೋದು, ತಿಳ್ಕೊಳ್ದೇ ಇರೋದು. ಅಲ್ಲಿ ಎರಡೂ ಇಲ್ವಲ್ಲ. ನೀನು ಜ್ಞಾತ ಅಲ್ಲ ಅಂತ ಗೊತ್ತಾಗ್ಲಿಲ್ವ ನಿನಗೆ? ನೀನೇ ನೋಡ್ಕೋ. ಅಷ್ಟು ನಾನೇ ನೋಡ್ಕೋಬೇಕು. ನೋಡಿ, ಸುಷುಪ್ತಿಗೆ ಹೋದ ಮೇಲೆ ಶಾಸ್ತ್ರ ತೋರಿಸೋದಕ್ಕೇನೂ ಇಲ್ಲ. ಶಾಸ್ತ್ರ ಹೇಳ್ತು ನಿನ್ನನ್ನು ನೀನು ನೋಡ್ಕೋ ಅಷ್ಟೇ. ನೋಡ್ಕೊಂಡ್ಮೇಲೆ ನಮ್ಗೆ ಗೊತ್ತಾಗೇ ಆಗುತ್ತೆ. ಅರೇ ಹೌದಲ್ಲ, ನಾನು ಸುಮ್ಮನೆ ಎಚ್ಚೆತ್ತ ಮೇಲೆ ಹಾಗೆ ಹೇಳ್ತಾ ಇದ್ದೀನಿ ಅಷ್ಟೇ, ನಿಜವಾಗ್ಲೂ ಅಲ್ಲೇನಿಲ್ಲ ಅಂತ ಹೇಳ್ಕೊಳ್ಳೋಕೆ ಜ್ಞಾತೃತ್ವ ಕಳ್ಕೊತೇನೆ. ಜ್ಞಾತೃತ್ವ ಕಳ್ಕೊಳ್ಳೋದು ಅಂದ್ರೆ ಏನು ಗೊತ್ತೇನೋ? ಎಲ್ಲ ನಾನೇ ತಿಳ್ಕೊಳ್ಳೋದು, ನನಗಿಂತ ಒಂದು ಬೇರೆ ಅಲ್ಲ, ಅಲ್ಲ ನಾನೇ ಬ್ರಹ್ಮ. ಇವಾಗ ಆತ್ಮನ ಮುಖಾಂತರ ಹೋಗಿರೋದು ನಮ್ಮ ತುರಿ ಆತ್ಮ ಅಂತಾರೆ. ಅರ್ಥಾಯ್ತಲ್ಲ? ಅದು ಅಲ್ಲಿಗೆ ನಿಲ್ಲಿಸ್ತಾರೆ. ಇಲ್ಲಿ ತುರಿ ಆತ್ಮ ತಗೊಂಡು ಗೊತ್ತಾಯ್ತಲ್ಲ? ಅದೇನಾಯ್ತು? ಎಲ್ಲ ಬಿಟ್ಟಿರೋದು ಅವ್ಯವಹಾರ್ಯವಾಯಿತು. ಪ್ರಪಂಚೋಪಶಮವಾದ ಅಂದರೆ ಪ್ರಪಂಚವೆಲ್ಲ ಶಾಂತವಾಗೋಯ್ತು. ಇವಾಗ ನನ್ನ ಮುಂಚೆ ನನಗೆ ಕದಡ್ತಾ ಇತ್ತಲ್ಲ, ಹಾಗೆ ಕದಡ್ತಾ ಇಲ್ಲ, ಆಗೋಯ್ತದು. ಪ್ರಪಂಚೋಪಶಮವಾದ, ಶಿವನಾದ ಶುಭ ಅದ್ವೈತನಾದ ಆತ್ಮನೇ ಆಗಿಬಿಟ್ಟಿರುವುದು. ಹೀಗೆ ಮೇಲೆ ಹೇಳಿರುವ ಅರಿವನ್ನುಳ್ಳಾತನು ಉಚ್ಚರಿಸಿದ ಓಂಕಾರವು 3 ಮಾತ್ರೆಗಳು 3 ಪಾದಗಳು ಇರುವ ಅದಾದರೂ ಆತ್ಮನೇ. ವಾಕ್ಯ ಚೆನ್ನಾಗಿ ಗಟ್ ಮಾಡಿ. ಏನಿದೆ ಇಲ್ಲಿ ನೋಡಿ. ಯಾವನು ಹೀಗೆಂದು ತಿಳಿಯೋನು ಅವನು ಮೇಲೆ ಹೇಳುವ ಉಚ್ಚರಿಸಿದ ಓಂಕಾರ 3 ಪಾದ ಇರುವಾದರೂ ನೋಡಿ, ಓಂಕಾರವು 3 ಮಾತ್ರೆಗಳು 3 ಪದಗಳು ಇರುವಾದರೂ ಆತ್ಮನೇ. ಅದೇನರ್ಥ? ಈ ಜಗತ್ತು ಅದು ಇತ್ಯಾದಿ ಇದ್ರೂ ಆದರೆ ನಾನೇ ಅದು ಎಲ್ಲ ಅದಾಯ್ತಾ? ಆತ್ಮನೇ. ಯಾವನು ಹೀಗಂತ ತಿಳಿಯೋನು ಅವನು ಆತ್ಮನ ತನ್ನಿಂದಲೇ ಆತ್ಮಾಂ ಅಂದರೆ ತನ್ನನ್ನು ಅಂದರೆ ಪಾರಮಾರ್ಥಿಕವಾಗಿರೋ ತನ್ನ ಸ್ವರೂಪನೇ ಚೆನ್ನಾಗಿ ಸೇರಿಕೊಳ್ಳುವನು. ಅವಾಗ ತಿಳ್ಕೊಳ್ಳೋದೊಂದೇ. ನೋಡಿಪ್ಪ, ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ವೈಶ್ವಾನರ ನೋಡಿ ತೈಸನ್ಗೆ ಹೋಗುವಾಗ ಏನೋ ನೋಡಬೇಕಾಯ್ತು, ಕೇಳಬೇಕಾಯ್ತು, ಶಾಸ್ತ್ರ ಹೇಳಬೇಕಾಯ್ತು, ಬೇಕಾದ್ರೂ ಸರ್ಕಸ್ ಆಯಿತು. ಅಲ್ಲಿಂದ ತೈಸನ್ಗೆ ಹೋಗುವಾಗಲೂ ಬೇಕಾದ್ರೂ ಸರ್ಕಸ್ ಆಯಿತು, ಉಪದೇಶ ವಿಪರೀತ ಆಯಿತು. ಆಮೇಲೆ ಏನು ಮಾಡ್ಬೇಕು ಹೇಳಿ? ಶಾಸ್ತ್ರ ತಾನು ಏನು ಹೇಳೋಕ್ಕಾಗುತ್ತೆ? ನಿನ್ನನ್ನು ನೀನು ನೋಡ್ಕೋ ಅಷ್ಟೇ. ಇಲ್ಲ, ನಿನ್ನನ್ನು ನೀನು ನೋಡ್ಕೋ ಅಂದ್ರೆ ಅರ್ಥವೇನು ಗೊತ್ತೇನೋ? ನಿನ್ನನ್ನು ಅಂದರೆ ನಾನು ಪ್ರಾಜ್ಞನು ಪ್ರಾಜ್ಞನ್ನೇ ನೋಡ್ಕೋಬೇಕು. ಇವಾಗ ಪ್ರಾಜ್ಞನ್ನೇ ನೋಡ್ಕೊಂಡ್ರೆ ತಾನು ಪ್ರಾಜ್ಞ ಅಲ್ಲ ಅಂತ ಗೊತ್ತಾಗುತ್ತೆ. ನಿಮ್ಗೆ ಅರ್ಥವಾಗ್ತಾ ಇದ್ದಾನೆ ಹೇಳಿದ್ದು? ಏನು ಪ್ರಾಜ್ಞೆ ನೋಡ್ಕೊಂಡ್ರೆ ನಾನು ಜ್ಞಾತ ಅಂತ ಅಂದ್ಕೊಂಡಿದ್ದೀನಿ, ನನ್ನನ್ನು ನಾನೇ ಹುಡುಕ್ತೀನಿ, ನನ್ನನ್ನು ನಾಳೆ ಹೊತ್ಕೊಂಡೆ ನಾನು ಜ್ಞಾತ ಅಲ್ಲ ಅಂತ ತಿಳ್ಕೊತೀನಿ. ಅದೇ ನಾನು ತುರಿಯ ಆಗೋಯ್ತು. ಅರ್ಥೈತೆ ಅಲ್ವಾ? ಸೇರಿಕೊಳ್ಳೋನು ತನ್ನ ಸ್ವರೂಪನೇ ಚೆನ್ನಾಗಿ ಸೇರಿಕೊಳ್ತಾನೆ, ಆಗೋಯ್ತು. ಪರಮಾರ್ಥವನ್ನು ಕಂಡುಕೊಂಡಿರುವ ಬ್ರಹ್ಮಜ್ಞಾನಿಯು ಮೂರನೆಯದಾದ ಬೀಜರೂಪವನ್ನು ಬಿಟ್ಟು ಸುಟ್ಟು ಆತ್ಮಸ್ವರೂಪವನ್ನು ಪ್ರವೇಶಿಸಿರುವುದನ್ನು ಮತ್ತೆ ಹುಟ್ಟುವುದಿಲ್ಲ. ತಾನು ತುರಿಯೇನು ಅಂತ ತಿಳ್ಕೊಂಡ್ಮೇಲೆ ಹುಟ್ಟೋದಕ್ಕೇನೂ ಇಲ್ಲ. ಹುಟ್ಟೋದೊಂದೇ ಅಲ್ಲ, ಹೇಳೋದು, ಸ್ವಪ್ನ ನೋಡೋದು, ಒಂದೂ ಇಲ್ಲ. ಶರೀರ ಸತ್ತೋಗೋದಿಲ್ರಿ, ಮನಸ್ಸು ಸತ್ತು ಹೋಗೋದಿಲ್ಲ, ಸ್ಮೃತಿನೂ ಸತ್ತು ಹೋಗೋದಿಲ್ಲ. ಆದರೆ ಎಲ್ಲವೂ ನಾನೇ. ಆದ್ದರಿಂದ ನಾನು ಕರ್ತ, ಜ್ಞಾತ, ಭೋಕ್ತ ಅಂತ ಇಲ್ಲ. ಸ್ಪಷ್ಟವಾಗುತ್ತೈತೆ ನಿಮಗೆ? ಜ್ಞಾನ ಬಂದ್ರೆ ಏನು ಹೋಗೋದು ಅಂತ? ಜ್ಞಾತೃತ್ವ ಸುಟ್ಟು ಹೋಗುತ್ತೆ ಅಷ್ಟೇ. ಜ್ಞಾನ ಬರ್ತದೆ, ಇನ್ನೇನೂ ಆಗಲ್ಲ. ಪ್ರಪಂಚ ಶಾಂತವಾಗ್ಬಿಡುತ್ತೆ, ಆಗೋಯ್ತು. ಹಾಂ ಕೇಳಿ. ಅದೇ ಅಷ್ಟೇ, ಗೊತ್ತಾಯ್ತಲ್ವಾ? ಅದರಿಂದ ಇದನ್ನು ನೀವು ಸರಿಯಾಗಿ ತಿಳ್ಕೊಂಡ್ರೆ
ಏನೇನೋ ವಿಚಿತ್ರವಾದ ಕಲ್ಪನೆಗಳು ಒಂಥರ ಕನ್ವಿನ್ಸಿಂಗ್ ಆಗಿರಲ್ವಲ್ಲ, ಹೃದಯದ ಅಂತರಾಳದಲ್ಲಿ ಕನ್ವಿನ್ಸಿಂಗ್ ಆಗಿರೋಲ್ಲ. ಏನಪ್ಪ ದೊಡ್ಡವ್ರು ಹೇಳಿದ್ದಾರೆ ಅನ್ನೋದ್ರ ಮೇಲೇ ಹೋಗ್ತಾ ಇರ್ತೀವಿ. ಹೌದಲ್ಲಪ್ಪ? ಎಲ್ಲರ ಅನುಭವ ಇದೆ ತಾನೆ. ವಿಚಿತ್ರವಾಗಿ ಮಾತುಗಳು ಆಡೋದಕ್ಕೆ ಇಲ್ಲಿ ಅವಕಾಶವೇ ಇಲ್ಲ. ಆ ಥರ ಏನು ಹೇಳಬೇಕಾಗಿಲ್ಲ. ನಾವು ನಂಬಕ್ಕಾಗಲ್ಲ ಅನ್ನೋಂಥದ್ದು ಒಂದೂ ಇಲ್ಲ ಶಾಸ್ತ್ರದಲ್ಲಿ. ಪ್ರತ್ಯಕ್ಷ ಪ್ರಮಾಣದಲ್ಲಿ ಇವಾಗ ಏನು ನೋಡ್ತಾ ಇದ್ದೀರೋ ಅದನ್ನು ತಿರಸ್ಕರಿಸದೆ ತಾನೇ ಇವಾಗ ಹೇಳಿರೋ ನಾವು. ಇವಾಗ ನಿಮ್ಗೆ ಅರ್ಥ ಆಯ್ತಾನೆ ಹೇಳಿದ ವಾಕ್ಯ. ಅವ್ರ ಪ್ರತ್ಯಕ್ಷ ಜಗತ್ತೇ ಇಲ್ಲ ಅಂತ ಹೇಳ್ತಾ ಪ್ರಪಂಚ ಉಪಶಮ ಅಂತ ಹೇಳ್ತು. 3 ಪಾದಗಳು ಇದ್ದರೂ ತಾನು ಆತ್ಮನಂತ ಗೊತ್ತಾಯಿತು. ಅದೇ ತಾನೇ ಹೇಳಿರೋದು. ಇದ್ದರೂ ಇದೆ ಅಲ್ಲೇ, ಇರಲಿ ಬಿಡಿ. ಇರೋದು ಅನ್ನೋದು ಯಾರಿಗೆ ಸೇರಿದ್ದು? ಕಣ್ಣಿಗೆ ಸೇರಿದ್ದು. ಇದೆ, ಇದನ್ನು ಇಟ್ಕೊಳ್ಳಿ. ಇದು ಕಣ್ಣು ನಾನೇ, ಅದು ನಾನೇ. ಆದ್ದರಿಂದ ನನ್ನಲ್ಲಿ ವ್ಯವಹಾರವಿಲ್ಲ. ಗೊತ್ತಲ್ಲ? ಇಲ್ಲಿ ನಿಲ್ಸ್ಕೊಳ್ಳ. ಏನಮ್ಮ? ಓ ಅಮ್ಮ, ಸ್ವಲ್ಪ ದೊಡ್ಡದಾಗುತ್ತೆ. ಆಫೀಸ್ಗೆ ಹೋಗೋರು ಇರ್ತಲ್ವ? ಇವತ್ತಿಲ್ವಾ? ಓ ಇದೆ, ಶುಕ್ರವಾರ ಅಲ್ವೇ? ಇವಾಗ ನಾಳೆ ತಗೊಳ್ಳಿ. ಹೇಳಿ. ಶ್ರುತಿ ಸ್ಮೃತಿ ಪುರಾಣಾನ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ.